ವಕ್ಫ್ ಕರಾಳ ಕಾನೂನು ವಿರೋಧಿಸಿ ಬೃಹತ್ ಪ್ರತಿಭಟನಾ ಸಮಾವೇಶ. ಗ್ರಾಮದೇವತೆ ಕರಿಯಮ್ಮ ದೇವಸ್ಥಾನ ಆವರಣದಿಂದ ಪ್ರಾರಂಭಗೊಂಡ ಮೆರವಣಿಗೆಯು ಗರುಡನಗಿರಿ ರಸ್ತೆ ಮೂಲಕ ವಾಚನಾಲಯ ರಸ್ತೆ, ರಾಘವೇಂದ್ರ ಸ್ವಾಮಿ ಮಠದ ರಸ್ತೆ, ಪೇಟೆ ಬೀದಿ ಮತ್ತು ಬಿಎಚ್ ರಸ್ತೆ ತಲುಪಿದ. ಸಾವಿರಾರು ಜನರು ಪಿಪಿ ವೃತ್ತದಲ್ಲಿ ಜಮಾಯಿಸಿದ ಬೃಹತ್ ಮೆರವಣಿಗೆ ಮತ್ತು ವೇದಿಕೆ ಕಾರ್ಯಕ್ರಮ ನಡೆಯಿತು. ಈ ಪ್ರತಿಭಟನೆಯಲ್ಲಿ ಕೋಳಗುಂದ ಕೇದಿಗೆ ಮಠದ ಶ್ರೀ ಜಯಚಂದ್ರಶೇಖರ ಸ್ವಾಮೀಜಿ, ಯಳನಾಡು ಮಹಾಸಂಸ್ಥಾನದ ಶ್ರೀ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಸ್ವಾಮೀಜಿ, ಮಾಡಾಳು ಶ್ರೀ ನಿರಂಜನ ಪೀಠದ ಶ್ರೀರುದ್ರಮುನಿ ಸ್ವಾಮೀಜಿ, ದೊಡ್ಡಮೇಟಿಕುರ್ಕೆ ಬೂದಿಹಾಳ್ ವಿರಕ್ತ ಮಠದ ಶ್ರೀ ಶಶಿಶೇಖರ ಸಿದ್ದಬಸವ ಸ್ವಾಮೀಜಿ, ವಕ್ಫ್ ಕಾನೂನು ವಿರೋಧಿ ಸಮಿತಿ ಅಧ್ಯಕ್ಷ ಎಸ್ಸಿ ನವಲಗುಂದ್, ತಾಲ್ಲೂಕು ವಕ್ಫ್ ಹೋರಾಟ ಸಮಿತಿ, ವಕೀಲರ ಸಂಘ, ಹಿರಿಯ ನಾಗರಿಕರ ವೇದಿಕೆ, ಮಾಜಿ ಸೈನಿಕರ ಸಮನ್ವಯ ಸಮಿತಿ, ರೈತ ಸಂಘಟನೆಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಸಾವಿರಾರು ಸಾರ್ವಜನಿಕರು ಸೇರಿದ್ದರು. ಭವಿಷ್ಯಕ್ಕಾಗಿ
ಆಗಮಿಸಿದರೆ ಅವರೆಲ್ಲರಿಗೂ ಕೂಡ ಮುಂದಿನ ಕಾಲದಲ್ಲಿ ಆಸನಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ದಯಮಾಡಿ ಎಲ್ಲರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು. ಅಲ್ಲಿ ನಮ್ಮ ಕಾರ್ಯಕರ್ತರು ಗುರುತರ ಕಾರ್ಯಕ್ರಮಗಳನ್ನು ಸಂಗ್ರಹಿಸಬೇಕು. ಯಾರ್ಯಾರು ಧ್ವಜಗಳನ್ನು ಇಟ್ಕೊಂಡಿದ್ದಾರೆ ಆ ಧ್ವಜಗಳನ್ನು ಸಂಗ್ರಹಿಸಬೇಕು. ಕಾರ್ಯಕರ್ತರು ದಯಮಾಡಿ ಎಲ್ಲ ಕಾರ್ಯಕರ್ತರುಗಳು ಬಾವುಟಗಳನ್ನ ಸ್ವಯಂ ಸೇವಕರ ಬಳಿ ನೀಡಬೇಕು. ವೇದಿಕೆಗಳಲ್ಲಿ ತಮ್ಮ ಆಸನಗಳನ್ನ ಸ್ವೀಕರಿಸಬೇಕು. ದಯಮಾಡಿ ಎಲ್ಲ ಮಹಾತ್ಮ ಗಾಂಧೀಜಿಯವರನ್ನು ದೂರಬೇಕಾ? ದೇಶದ ಪ್ರಧಾನಿ ಎನಿಸಿಕೊಂಡ ಜವಾಹರಲಾಲ್ ನೆಹರು ಅವರನ್ನ ಘೋಷಣೆ ಮಾಡಬೇಕಾ? ನನಗೆ ಅರ್ಥ ಆಗ್ತಾ ಇದೆ. ನಾನೊಂದು ನಾಟಕವನ್ನು ಮಾಡ್ತಾ ಇದ್ದೇನೆ, ಸತ್ಯವನ್ನೇ ಹೇಳುತ್ತೇನೆ. ಆ ನಾಟಕದಲ್ಲಿ ರೆಫರೆನ್ಸ್ ಬರುತ್ತೆ. ಅನೇಕ ಚರಿತ್ರೆಯ ಪುಸ್ತಕಗಳನ್ನು ಅಧ್ಯಯನ ಮಾಡಿದಾಗ ಜವಾಹರಲಾಲ್ ನೆಹರು ಅವರ ಮೂಲ ಅಜ್ಜನ ಹೆಸರು ಗಿಯಾಸುದ್ದೀನ್ ಅಂತ ಮತಾಂತರಿ ಮುಸ್ಲಿಂ. ಆತನ ತಂದೆಯ ನಂತರ ಗಂಗಾಧರನ ಮಗ ಮೋತಿಲಾಲನ ಮಗ ನೆಹರು. ಯಾಕೆ ವಕ್ಫ್ ಬೋರ್ಡ್ ತಂದ್ರು ಜವಾಬ್ ನೀಡುವಂದ್ರೆ ಅವರ ಅಜ್ಜನ ಪ್ರೀತಿಗಾಗಿ ತಂದ್ರು. ಇಷ್ಟೇ ನಾವು ತಿಳ್ಕೊಂಡಿದ್ದೀವಿ. ಇದನ್ನ ನಮ್ಮ ಚರಿತ್ರೆಯಲ್ಲಿ ಮುಚ್ಚಿಡಲಾಗಿದೆ. ಇನ್ನು ಮಹಾತ್ಮ ಗಾಂಧೀಜಿಯವರು ದೇಶದ ಮಹಾತ್ಮ ಮತ್ತು ಪ್ರಾತಸ್ಮರಣೀಯರು, ಈ ದೇಶಕ್ಕಾಗಿ ಹೋರಾಡಿದರು. ಆದರೆ ಅವರ ಮುಸ್ಲಿಂ ತುಷ್ಟೀಕರಣವೇ ಇಂದು ನಾವು ಈ ಬಿಸಿಲಲ್ಲಿ ಬೇಯುವುದಕ್ಕೆ ಕಾರಣ. ನಾವೆಲ್ಲ ಮಹಾತ್ಮ ಸೇರುವ ಪ್ರಭಾವನೆಯಲ್ಲಿ ಸತ್ತು ಹೋಗಿದ್ದೇವೆ. ದೇಶದ ಇಬ್ಬಾಗಕ್ಕೆ ಮೊದಲು ನಮ್ಮ ಹೆಣದ ಮೇಲೆ ಆಗಲಿ ಅಂತ ಮೊದಲು ಹೇಳಿದ್ದ ಮಹಾತ್ಮ ಗಾಂಧಿ, ನಂತರ ಜಿನ್ನಾರ ಜೊತೆ ಸೇರಿಕೊಂಡರು. ಭಾರತ ಇಬ್ಬಾಗ ಆದಾಗ ಮೌನವಾಗಿದೆ. ಅದೇ ಪಾಕಿಸ್ತಾನ ಧರ್ಮದ ಆಧಾರದಲ್ಲಿ ಭಾಗವಾಗಿದ್ದು, ರಾಜಕೀಯ ಆಧಾರದಲ್ಲಿ ಅಲ್ಲ. ಮುಸಲ್ಮಾನರಿಗೆ ಪಾಕಿಸ್ತಾನ, ಹಿಂದೂಗಳಿಗೆ ಹಿಂದೂಸ್ತಾನ. ಇದು ಪಾರ್ಟಿಷನ್ ಮುಖ್ಯ ಉದ್ದೇಶ ಇದ್ದದ್ದು. ನಮ್ಮ ಮನೆಗೆ ಟೋಪಿ ಹಾಕಕ್ಕೆ ನೋಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ನಾನು ಹೇಳೋದಲ್ಲ ಅಡ್ಡಡ್ಡ ಕಾರ್ಯಪ್ಪ, ನಾಳೆ ಬೇರೆ ಪೊಲೀಸರು ಎಫ್ಐಆರ್ ಮಾಡ್ಕೊಡ್ಬೋದು, ಇದು ಅಡ್ಡಡ್ಡ ಕಾರ್ಯಪ್ಪ ಹೇಳಿದ್ರು. ನಾನು ಹೇಳೋದಲ್ಲ, ನೀವು ರೆಕಾರ್ಡ್ ಮಾಡ್ಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಥಾಟ್ಸ್ ಆಫ್
ಪುಸ್ತಕದಲ್ಲಿ ಅವರು ಮುಂದುವರಿದು ಹೇಳ್ತಾರೆ, ನಾನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗೋದಿಲ್ಲ, ನಾನು ಬೌದ್ಧ ಧರ್ಮಕ್ಕೆ ಆಗ್ತೇನೆ. ಯಾಕೆ ಅಂತ ಕೇಳಿದ್ರು. ನೀವು ಯಾಕೆ ಇಸ್ಲಾಂ ಧರ್ಮಕ್ಕೆ ಯಾಕೆ ಮತಾಂತರ ಆಗೋದಿಲ್ಲ ಬಾಬಾ ಸಾಹೇಬ್ ಅಂತ ಕೇಳಿದಾಗ ಅವರು ಎಂದು ಭೂಮಿಗೆ ನಿಷ್ಠರಾಗಿರುವುದಿಲ್ಲ, ಅವರ ಧರ್ಮಕ್ಕೆ ಅವರು ನಿಷ್ಠರಾಗಿರುತ್ತಾರೆ ಅಂತ ಹೇಳಿದ್ರು. ಅವರು ಹೇಳಿದ್ರು, ಭಾರತದಲ್ಲಿರುವ ಮುಸಲ್ಮಾನರು ಅವರ ಧರ್ಮಕ್ಕೆ ನಿಷ್ಠರೇ ವಿನ ಭಾರತಕ್ಕಲ್ಲ. ಒಂದು ವೇಳೆ ಒಂದು ಮುಸ್ಲಿಂ ರಾಷ್ಟ್ರ ಭಾರತದ ಮೇಲೆ ದಾಳಿ ಮಾಡಿದರೆ ಇಲ್ಲಿರುವ ಮುಸಲ್ಮಾನರು ಆ ರಾಷ್ಟ್ರಕ್ಕೆ ಬೆಂಬಲ ಕೊಡ್ತಾರೆ ಹೊರತು ಭಾರತಕ್ಕಲ್ಲ ಅಂತ ಹೇಳಿದ್ರು. ನಾನು ಹೇಳಿದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು. ಯಾವುದೋ RSS ಶಾಖೆಯಲ್ಲಿ RSS ವ್ಯಕ್ತಿ ಹೇಳಿದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು. ಅವರಿಗೆ ಅನುಭವ ಆಗಿತ್ತು. ನೋಡಿ, ಇಲ್ಲಿ ನಾವು ಮೆರವಣಿಗೆ ಬಂದೆವು, ಹೌದಾ? ಕೆಲವು ಮುಸಲ್ಮಾನರ ಅಂಗಡಿಗಳು ತೆರೆದು ಜೋರಾಗಿ ನಿಂತಿದ್ರು. ಹೀಗೆ ನೀವೆಲ್ಲ ಹೋಗಿ ಅದೇ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತೀರಿ. ಆಗ ಅವರಿಗೆ ಎಷ್ಟು ಒಂದು ಸೌಜನ್ಯ ಮುಚ್ಚಬೇಕಲ್ಲ, ಒಂದು ಸೌಜನ್ಯ. ನಮ್ಮ ಅಣ್ಣನಿಗೆ ಬೇಸರಾಗಿದೆ, ನಾವೇ ಇನ್ನೂ ಅವರಿಗೆ ಉರಿದ ಗಾಯಕ್ಕೆ ಒಪ್ಪು ಸೂರ್ಯ ಅಂತ ಕೆರೆಕೊಂಡು ಅವರು ಆ ಒಂದು ದಾಸ್ಯವನ್ನು ತೋರಿಸಿದ್ರಲ್ಲ, ಇದಕ್ಕೆ ಹೇಳಬೇಕು. ನಾಳೆ ಅವರ ಅಂಗಡಿಯಲ್ಲಿ ವ್ಯಾಪಾರ ಮಾಡಬೇಡಿ, ಪಾಠ ಕಲಿಸಿ. ಯಾಕೆ ನಾವು ಹಿಂದೂಗಳು ಎಲ್ಲಿಗೆ ಹೋಗ್ಬೇಕು? ಅನೇಕ ರಾಷ್ಟ್ರಗಳಿದೆಯಾ ನಮಗೆ? ಹಿಂದೂಗಳಿಗೆ ನಮಗೆ ಎಲ್ಲಿದೆ ರಾಷ್ಟ್ರ? ನಮಗಿರುವುದೊಂದೇ ಈ ತಾಯಿ ಭಾರತೀಯ ಈ ಮಡಿಲು, ಈ ಭಾರತ ಮಾತೆಯ ಈ ಭೂಮಿ. ನಮ್ಮ ಹಿಂದೂಗಳಿಗೆ ಒಂದೇ. ಆದರೆ ದುರದೃಷ್ಟವಶಾತ್ ನೋಡಿ, ನಮ್ಮಲ್ಲಿ ಧರ್ಮದ ಪೋಷಣೆ ಕಡಿಮೆಯಾಗಿದೆ. ಎಲ್ಲ ಜಾತಿಗೊಂದು ಮಠಗಳಾಗಿಬಿಟ್ಟಿದೆ ಸ್ವಾಮೀಜಿ. ಜಾತಿಗೊಂದು ಮಠ, ಆಯಾ ಜಾತಿಯನ್ನು ಮಾತ್ರ ಪೋಷಣೆ ಮಾಡುವ ಮಠ. ಹೀಗಾಗಿ ಹಿಂದೂಗಳನ್ನ ಈ ನಮ್ಮ ಮಠಗಳೇ ಮಾಡಿಬಿಟ್ಟಿವೆ. ನೀನು ಆ ಮಠ, ಕುರುಬರ ಮಠ, ಇನ್ನೊಂದು ಲಿಂಗಾಯತ ಮಠ, ಇನ್ನೊಂದು ಮಾಲರ ಮಠ, ಇನ್ನೊಂದು ಒಕ್ಕಲಿಗ ಮಠ. ನಾನು ಕೊಡವ, ನಮಗೇನು ಮಠ ಇಲ್ಲ, ಅದಕ್ಕೆ ದೇಶ ಅಂತ ಹೇಳ್ತಾ ಇದ್ದೇನೆ. ಆದರೆ ಮಠ ಬೇಕು, ಮಠ ಧರ್ಮದ ಪೋಷಣೆಗೆ ಬೇಕು, ಹಿಂದೂ ಧರ್ಮದ ಪೋಷಣೆಗೆ ಬೇಕು. ಎಲ್ಲಿ ಹಿಂದೂ ಧರ್ಮದ ಪೋಷಣೆ? ಇವತ್ತೊಂದು ಸ್ವಾಮೀಜಿ ಬಂದೇ ಇಲ್ಲ. ಯಾಕೆ ಸ್ವಾಮೀಜಿ ನೀವು ಬರ್ತಿಲ್ಲ? ಇಲ್ಲಪ್ಪ, ನಮಗೆ ಮುಸಲ್ಮಾನರೆಲ್ಲ ನಮ್ಮ ಮಠಕ್ಕೆ ಬರ್ತಾರೆ, ಆದ್ದರಿಂದ ನಾವು ಬರೋದಿಲ್ಲ. ಬೇಸರಾಗ್ತದೆ. ಇವರೆಲ್ಲ ಸನ್ಯಾಸಿಗಳು, ಎಲ್ಲವನ್ನು ತ್ಯಾಗ ಮಾಡಿದ ಪರಿತ್ಯಾಗಿಗಳು. ಇವರನ್ನು ನಂಬಿ ನಾವಿದ್ದೇವೆ. ನಾನು ಇವರೇ ಕೈ ಬಿಟ್ಟು ಬಿಟ್ಟರೆ ನಾನು ಎಲ್ಲಿಗೆ ಹೋಗುದು? ಎಲ್ಲಿಗೆ ಹೋಗುದು? ಜಾತಿ 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 ಜಾತಿ, ಎಷ್ಟು ಜಾತಿ? ಸಿದ್ದರಾಮಯ್ಯನವರಿಗೆ ಕೇಸರಿ ಕಟ್ಟರೆ ಆಗೋದಿಲ್ಲ. ಕೇಸರಿ ಕಟ್ಟರೆ ಸಿದ್ದರಾಮಯ್ಯನಿಗೆ ಆಗೋದಿಲ್ಲ. ಅವರಿಗೆ ಹಸಿರು ಕಟ್ಟರೆ ಪ್ರೀತಿ, ಮುಲ್ಲಾಗಳ ಟೋಪಿ ಕಂಡರೆ ಪ್ರೀತಿ. ಅಲ್ಲವೇ ಸಿದ್ದರಾಮಯ್ಯನವರೇ, ನೀವು ಗೌರವಾನ್ವಿತ ಮುಖ್ಯಮಂತ್ರಿಗಳು, ನಿಮ್ಮ ಮೇಲೆ ಗೌರವವಿದೆ. ಒಬ್ಬ ಕುರುಬ ಜನಾಂಗದವರು ಮುಖ್ಯಮಂತ್ರಿ ಆಗಿದ್ದೀರಾ, ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿ ಆಗಿದ್ದೀರಾ, ನಮಗೆ ಹೆಮ್ಮೆ ಇದೆ. ಆದರೆ ನೀವು ಮಾಡ್ತಿರುವುದೇನು? ಮುಸ್ಲಿಂ ತುಷ್ಟೀಕರಣ ಅಲ್ವಾ? ಪೊಲೀಸರವರನ್ನು ಅಟ್ಟಾಡಿಸಿಕೊಂಡು ಹೊಡೆದವರು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಟ್ಟವರನ್ನು ಬಿಡಿಸ್ತೀರಲ್ರಿ. ಒಬ್ಬ ಕ್ರಿಮಿನಲ್ಗಳನ್ನು ಬಿಡಿಸಿದವರನ್ನು ಏನ್ ಹೇಳಬೇಕು? ಅವರು ಕ್ರಿಮಿನಲ್ಗಳೇ, ದೇಶ ಏನಾಗುವುದಲ್ಲ. ಹೇಳಿ, ಹುಬ್ಬಳ್ಳಿಯ ಗಲಾಟೆಯಲ್ಲಿ ಅಷ್ಟು ಜನ ಬಿಡಿಸಿದ್ರು. ಆದರೆ ನಮ್ಮ ಸರ್ಕಾರ ನೋಡಿ, ನಮ್ಮ ಇದ್ದ ಸರ್ಕಾರ ಹಿಂದೂ ಕಾರ್ಯಕರ್ತರ ಕೊಲೆ ಆಯಿತು, ಆದರೂ ಸುಮ್ಮನೆ ಇಟ್ಬಿಟ್ರು. ಯಾಕಂದ್ರೆ ಜಾತಿ ಆಗಿಂತ ಏನು ಬದನೆಕಾಯಿ ಜಾತಿ ಆಗಿಂತ. ನಮ್ಮ ಕೋರ್ಟ್ಗಳಲ್ಲಿ, ಇಲ್ಲಿಯ ವಕೀಲರಿಗೆ ನಮ್ಮ ಕೋರ್ಟಿನಲ್ಲಿ ಭಗವದ್ಗೀತೆ ಇತ್ತು ಸ್ವಾಮೀಜಿ, ಭಗವದ್ಗೀತೆ ಇತ್ತು, ತೆಗೆದುಬಿಟ್ಟರು. ಯಾಕೆ? ಮುಸಲ್ಮಾನರಿಗೆ ಭಗವದ್ಗೀತೆ ಹರಾಮಾಗಿರುವಾಗ ಕ್ರಿಶ್ಚಿಯನರಿಗೆ ಅದನ್ನು ಬೈಬಲೇ, ಹಾಗಾಗಿ ಭಗವದ್ಗೀತೆ ಬೇಡ. ಇನ್ನು ಸತ್ಯ ಹೇಳುವ ಪ್ರಮೇಯ ಎಲ್ಲ ಸುಳ್ಳೆ. ಕೊಂದವನು ಕೊಲೆಗಾರ ಅಲ್ಲ, ಕದ್ದವನು ಕಳ್ಳ ಅಲ್ಲ. ಇದು ಭಗವದ್ಗೀತೆಯಿಂದ ಹೋದ ಪರಿಣಾಮ. ಒಂದೇ ಮಾತ್ರ ನಮ್ಮ ಭಾರತದ ಹೃದಯದ ಅಂತರಾಳವನ್ನು ಎಚ್ಚರಿಸಿದ ಗೀತೆ. ಇದೇ ಮುಸಲ್ಮಾನರಿಗೆ ತುಂಬಿಸಲಾಯ್ತಲ್ಲ. ಗಾಂಧೀಜಿಗೆ ಹಠ ಹಿಡಿದುಕೊತಾರಲ್ಲ. ನಮ್ಮ ಮೇಲೆ ದಾಳಿ ಮಾಡಿದ ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿ ಕೊಡಿ, ಇಲ್ಲದಿದ್ದರೆ ನಾನು ಸತ್ತು ಹೋಗ್ತೇನೆ ಅಂತ ಉಪವಾಸ ಕೂತಾರಲ್ಲ ಮಹಾತ್ಮ ಗಾಂಧೀಜಿ.
ರಾಯಪ್ಪನ ಊರಿನಿಂದ ಬಂದಿದ್ದೇನೆ, ಚಂದ್ರ ತಿಮ್ಮೇನವರ ಊರಿನಿಂದ ಬಂದಿದ್ದೇನೆ, ಹೋದರ ನಾಡಿನಿಂದ ಬಂದಿದ್ದೇನೆ. ನನ್ನ ಒಬ್ಬ ಅಣ್ಣ ಕಾರ್ಗಿಲ್ನಲ್ಲಿ ಸತ್ತು ಹೋದ, ಈ ನೋವು ನಮಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ಮಗ ಹೇಗೆ ಸತ್ತಿದ್ದು? ಬಾಕ್ಸರ್ನಿಂದ ಏಟು ತಿಂದು ಯುದ್ಧ ಮಾಡಿ ಅಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ಈ ದೇಶದಲ್ಲಿ ಇದು ವಕ್ಫ್ ಬೋರ್ಡ್. ಏನು ವಕ್ಫ್ ಬೋರ್ಡ್? ಆ ನರಸಿಂಹರಾವ್ ಅಂತ ಹೇಳಿ ಒಬ್ಬರು ಪ್ರಧಾನಿಯಾಗಿದ್ರು, ಅವರು ಆ ವಕ್ಫ್ ಬೋರ್ಡ್ಗೆ ಇನ್ನೊಂದು ತಿದ್ದುಪಡಿ ತಂದರು. ಯಾವುದು ಆಸ್ತಿ ಎಂದು ಭಾವಿಸುತ್ತಾರೋ ಅದು ಆಸ್ತಿ ಅಂತ ಹೇಳಿ. ನಾಳೆ ಆ ಕನ್ನಿಕಾ ದೇವಾಲಯ ಇದೆಯಲ್ಲ ಸೆಟ್ರದು, ಅದು ವಕ್ಫ್ ಆಸ್ತಿ. ನಿಮ್ಮ ಗ್ರಾಮ ದೇವತೆ ಕರಿಯಮ್ಮ ಇದ್ದಾರಲ್ಲ, ಅದು ವಕ್ಫ್ ಆಸ್ತಿ. ಅವರು ಭಾವಿಸಿಕೊಂಡ್ರೆ ಸಾಕು. ಇದು ಕರಿಯಮ್ಮ ಅಲ್ಲ, ಕಾನಮ್ಮ ಅಂತ ಹೇಳ್ತಾರೆ ಅವರು. ನಾಳೆ ಕಾನಮ್ಮ, ಕರಿಯಮ್ಮ ಅಲ್ಲ, ಅದು ಅವರ ಆಸ್ತಿ. ಎಲ್ಲೇ ಅದರಲ್ಲಿ ನಮ್ಮ ಸ್ವಾಮೀಜಿ ಅವರು ಎತ್ತಿ ತೋರಿಸಿದ್ರು, ಎಲ್ಲೆಲ್ಲಿ ಗೋಮಾಳಗಳಿದೆಯೋ ಅದೆಲ್ಲವೂ ವಕ್ಫ್ ಆಸ್ತಿ. ಯಶೋದಮ್ಮ ಒಂದು ಆರ್ಟಿಸಿಟಿಯಲ್ಲಿ ಬಾಡಿದೆ, ಅದು ವಕ್ಫ್ ಆಸ್ತಿ. ಇವತ್ತು ನಮ್ಮ ಯೋಧರು, ಕಾರ್ಗಿಲ್ನಲ್ಲಿ ಸತ್ತ ಯೋಧರು, ಅನೇಕ ಯೋಧರು, ಅವರಿಗೆ ಕೊಡ್ಲಿಕ್ಕೆ ಜಾಗ ಇದೆಯಾ? ಕೊಟ್ಟು ನೋಡಿ, ಒಂದು 2 ಎಕರೆ ನೋಡೋಣ. ಕೊಡ್ರಿ ಸಿದ್ದರಾಮಯ್ಯ, ಒಂದು 2 ಎಕರೆ ನಮ್ಮ ಯೋಧರಿಗೆ ಕೊಡಿ. ನೀವು ಉಲ್ಲಂಘನೆಗೆ ಕೊಡ್ಲಿಕ್ಕೆ ಹೊರಟಿದ್ದೀರಲ್ಲ, ಇವರಿಗೆ ಕೊಡಿ. ಇದನ್ನು ನಾವು ಕೇಳ್ತಾ ಇದ್ದೀವಿ. ಜವಾಹರ್ ನೆಹರು ಒಬ್ಬ ಮತಾಂತರಿ ಮುಸ್ಲಿಮರ ವಂಶಜನಾದ್ದರಿಂದ ಈ ವಕ್ಫ್ ಬೋರ್ಡ್ ಅನ್ನು ಜಾರಿಗೆ ತಂದರು. ಹಾಗಾದ್ರೆ ಸನಾತನ ಧರ್ಮಗಳಲ್ಲಿ ಇನ್ನೂ ಇದೆ. ಜೈನರಿದ್ದಾರೆ, ಬೌದ್ಧರಿದ್ದಾರೆ, ಸಿಖ್ಖರಿದ್ದಾರೆ, ಅದೇ ಇವರೆಲ್ಲ ಅಲ್ಪಸಂಖ್ಯಾತರೇ. ಇವರಿಗೆ ಯಾಕೆ ಬೋರ್ಡ್ ಇಲ್ಲ? ಇವರಿಗೆ ಯಾಕೆ ಬೋರ್ಡ್ ಇಲ್ಲ? ಅವರ ಮಸೀದಿಗಳಲ್ಲಿ ದುಡ್ಡು ಸಂಗ್ರಹ ಆಗ್ತದಲ್ಲ, ಅದನ್ನು ಯಾರಿಗಾದ್ರೂ ಕೊಡ್ತಾರ? ನಮ್ಮ ದೇವಸ್ಥಾನ, ನಮ್ಮ ಈ ಮುಂಜಾನೆ ದೇವಸ್ಥಾನಗಳಲ್ಲಿ ಭಕ್ತರು ಹಾಕಿದ ಭಂಡಾರವನ್ನ ಪಳ್ಳಿ ಕಟ್ಟಲಿಕ್ಕೆ ಕೊಡ್ತಾರಲ್ಲ, ಮಸೀದಿ ಕಟ್ಟಲಿಕ್ಕೆ ಸಿಟ್ಟು ಬರೋದಿಲ್ಲೇನು? ಸಿಟ್ಟು ಬರೋದಿಲ್ಲೇನು? ಇದನ್ನು ಕೇಳಿಕೊಂಡು ಸುಮ್ಮನಿದ್ರೆ ಅವರಂತ ರಣ ಹೇಳಿ ನಾನು ಹೇಳಿ, ಅದಕ್ಕೆ ಹಾಗೆ ಬದುಕುವುದಕ್ಕಿಂತ ರಣ ಹೇಳಿ ಸತ್ತು ಬಿಡೋದೇ ಆತ್ಮಹತ್ಯೆ ಮಾಡಬಹುದು. ನಾವು ಹಿಂದೂಗಳು ಎಚ್ಚರಗೊಳ್ಳದಿದ್ದರೆ, ನಾವು ಹಿಂದೂಗಳು ಜಾಗೃತರಾಗದಿದ್ದರೆ ಇದೇ ಕಾದಿದೆ ನಮಗೆ. ಇದು ಈಗಿಂದರೆ ಸತ್ತರ ಸಂಬಂಧ ಸ್ವಾಮೀಜಿ ಸದ್ದಾನಂದ ಹಿಂದೂ ಧರ್ಮಕ್ಕಾಗಿ ಹೋರಾಡ್ತಾ ಇದ್ದವರು. ಸದ್ದಾನಂದ ಸ್ವಾಮೀಜಿ ಅಂತೇಳಿ ಉತ್ತರ ಭಾರತದಲ್ಲಿದ್ದವರು, ಬಹಳ ದೊಡ್ಡ ಸ್ವಾಮೀಜಿ. ಅವರನ್ನು ಬ್ರಹ್ಮಋಷಿ ಅಂತ ಕರೀತಾ ಇದ್ರು. ಅವರನ್ನ ರಶೀದ್ ಅಂತ ಹೇಳುವ ಒಬ್ಬ ಮುಸಲ್ಮಾನ ಧ್ಯಾನಸಕ್ತರಾಗಿದ್ದಾಗ ಒಂದು ಕೊಲೆ ಮಾಡಿದ, ಸಾಕು ಎಂದು ಕೊಂದ. ನಮ್ಮ ಮಹಾತ್ಮ ಗಾಂಧಿ ಅಬ್ದುಲ್ ರಶೀದನನ್ನ ಸಹೋದರ ಎಂದು ಕರೆದರು. ಅದೇ ಸದ್ದಾನಂದ ಸ್ವಾಮೀಜಿಯ ಬಗ್ಗೆ ತೂಕಿಟ್ಟಿರಲಿಲ್ಲ. ಇದು ಆವತ್ತಿನಿಂದಲೇ ಮುಸ್ಲಿಂ ತುಷ್ಟೀಕರಣ ಪ್ರಾರಂಭ. ನೀವು ಚಿಂತಿಸಿರ್ಬೋದು, ಇಲ್ಲೇನು 6,000 7,000 ಬರ್ತಾರಿದ್ದಾರೆ ಮುಸ್ಲಿಮರು. 7-14 ಆಗುತ್ತೆ, 14-28 ಆಗುತ್ತೆ ಕೆಲವೇ ವರ್ಷಗಳಲ್ಲಿ. ಇವರು ಸ್ವಾಮೀಜಿಯವರು ಹೇಳಿದ್ರು, ಮಕ್ಕಳು ಜಾಸ್ತಿ ಮಾಡಿ. ಖಂಡಿತ ಮಾಡಲ್ಲ, ನಾವು ಮಾಡಲ್ಲ. ನಮಗೆ ಒಂದೇ ಒಂದು ಸಾಕು, ಇನ್ನೂ ಮುಂದುವರೆದು ಮಕ್ಕಳೇ ಬೇಡ, ಮದುವೆಯಾಗಿಯೂ. ಇದು ನಮ್ಮ ಸಿದ್ಧಾಂತದಲ್ಲಿ ಹೋಗ್ತೇವೆ. ಆದರೆ ಅವರಲ್ಲಿ ಹರಾಮ್. ಮಕ್ಕಳು ಜಾಸ್ತಿ ಆಗದಿದ್ದರೆ ಹರಾಮ್. ಮಕ್ಕಳು ಜಾಸ್ತಿ ಆದರೆ ಅಲ್ಲಾಹನ ಬಳಿಗೆ ಹೋಗ್ತಾರೆ. ಇದೇನು? ನಾವು ಈ ಜನಸಂಖ್ಯೆ ಬಗ್ಗೆ ಮಾತಾಡ್ತಾಗಲ್ಲ, ಗರಂ ಅಂತಾರೆ ನೋಡಿ. ಯಾವುದೋ ಒಂದು ವೆಬ್ಸೈಟ್ ಅಲ್ಲಿ ಬಂದಿತ್ತು, 2047ರ ಹೊತ್ತಿಗೆ ಭಾರತವನ್ನ ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡಲಾಗುತ್ತೆ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಅದರ ಹೆಜ್ಜೆಯೇ ಇವತ್ತು ಈ ಕಾನೂನು, ಅದರ ಹೆಜ್ಜೆ. ನಾವು ಇವತ್ತು ಮೌನವಾಗಿದ್ರೆ, ನಮ್ಮ ಹಿಂದೂಗಳು ಇವತ್ತು ಮೌನವಾಗಿದ್ರೆ, ಪ್ರತಿ ಮನೆಗೆ ಈ ವಕ್ಫಿನ ಭೂತ ಬರ್ತದೆ. ಇದನ್ನು ಭಯಾನಕವಾಗಿ ಹೇಳೋದಲ್ಲ. ಅವ್ರು ಯಾವನೋ ಜಮೀರ್ ಖಾನ್ ವರ್ಕ್ ಮಂತ್ರಿ, ಅವರು ಹೇಳ್ತಾರೆ ವಿಧಾನಸೌಧದಲ್ಲಿ, ನೀವು ಟಿವಿಗಳಲ್ಲಿ ನೆನ್ನೆ ನೋಡಿರ್ಬೋದು, ಅದು ಬಂದುಬಿಟ್ಟು ಅದು ಅಲ್ಲದೆ ದಾನ ಕೊಟ್ಟಿದ್ದಿಲ್ಲ. ದಾನ ಕೊಟ್ಟಿದ್ದು ಆಸ್ತಿ ಅವರಿಗೆ ಅಲ್ಲ, ಹಿಂದೂಗಳಿಗೆ ಆಗ್ತದೆ ಅಲ್ಲ. ಯಾಕೆ ಆಗ್ತದೆ ಅಂತ ಕೇಳಿದ್ರು. ಹೀಗೆ ಕೇಳಿದ್ರು ಕನ್ನಡ ಇಲ್ಲಿ ಮಾತಾಡೋದು. ಬಂದುಬಿಟ್ಟು ಎಲ್ಲರಿಗೆ ಅಲ್ಲ ಯಾವುದು ತೋರಿಸ್ತಾರೋ ಅದೆಲ್ಲ ಒಪ್ಪಿಗೆ ಅಲ್ಲ. ಅದಕ್ಕೆ ಅಶೋಕ್ ಚೆನ್ನಾಗಿ ಉತ್ತರ ಕೊಡಲಿಲ್ಲ.
ಅಶೋಕ್ ನಮ್ಮ ವಿರೋಧ ಪಕ್ಷದ ನಾಯಕರು ಸರಿಯಾಗಿ ಉತ್ತರ ಕೊಡಲಿಲ್ಲ. ಹೇಗೆ ಅಲ್ಲ ಅಂತ ಹೇಳ್ಬಿಟ್ರೆ ಹಾಗಾದ್ರೆ ನಮ್ಗೆ ಈಶ್ವರ ಅಂತ ಹೇಳ್ಬಿಟ್ರೆ ಈ ಭೂಮಿಯಲ್ಲ ಈಶ್ವರ ಅಂತ, ನಮ್ದು ಕರಿಯಮ್ಮ ಅಂತ ಹೇಳ್ಬಿಟ್ರೆ ಇಡೀ ಎಲ್ಲ ಕರಿಯಮ್ಮ, ಅದೊಂದಿಷ್ಟು ಜಾಗ ಅಷ್ಟೇ ಕರಿಯಮ್ಮದು ಪಾಪ. ಆದ್ರೆ ಇವುದಾಗಲ್ಲ, ಅದನ್ನು ಮುಂದುವರಿದು ನರಸಿಂಹರಾವ್ ಮಾಡಿದ್ದು ಅಮೆಂಡ್ಮೆಂಟ್ ಅಂದ್ರೆ ಯಾವುದು ಒತ್ತೆಂದು ಭಾವಿಸಲಾಗುತ್ತದೋ ಕೇಳಿದ್ರು ಸರಿ, ಯಾವುದು ಆಸ್ತಿಯನ್ನು ಭಾವಿಸಲಾಗುತ್ತದೋ ಅದು ಒಟ್ಟು ಆಸ್ತಿ. ಯಾವುದೋ ಮುಲ್ಲ ಒಂದು ಗ್ರೀನ್ ಫ್ಲಾಗ್ ಅಂತ ನೆಟ್ಬಿಡ್ತಾರೆ ಒಂದು ಖಾಲಿ ಜಾಗಕ್ಕೆ, ಅದು ಒಟ್ಟು ಆಸ್ತಿ. ಇದನ್ನು ಕಾನೂನು ಜಾರಿ ಮಾಡಲಿಕ್ಕೆ ಡಿಸಿ ಇದ್ದಾರೆ, ತಹಶೀಲ್ದಾರ್ ಆಯ್ತು, ನಾವು ಪ್ರತಿಭಟಿಸ್ತೇವೆ. ಇದು ಒಟ್ಟು ಆಸ್ತಿ ಅಲ್ಲ, ನಂದು ಅಟೆಂಡ ಕಾರ್ಯಕ್ರಮ ಇದು ಅಟೆಂಡ ಕಾರ್ಯಕ್ರಮ ಇದು ಅಂತ ನನ್ನ ವಾದವನ್ನು ಎಲ್ಲಿ ಮಂಡಿಸಬೇಕು ಗೊತ್ತಾ? ಅವರ ಟ್ರಿಬ್ಯುನಲ್ ಅಲ್ಲಿ, ಅವರ ಕೋರ್ಟಿನಲ್ಲಿ, ನಮ್ಮ ಕೋರ್ಟಿನಲ್ಲಿ ಅಲ್ಲ. ಅವರ ಈ ಕಾನೂನು ನಮ್ಮ ಕೋರ್ಟಿಗೆ ಬರೋದೇ ಇಲ್ಲ, ನಮ್ಮ ವಕೀಲರಿಗೆ ಅದು ಬರೋದೇ ಇಲ್ಲ, ನಮ್ಮ ನ್ಯಾಯಾಧೀಶರಿಗೆ ಅದು ಬರೋದೇ ಇಲ್ಲ. ಅಲ್ಲಿ ಗಡ್ಡ ಬಿಟ್ಟ ಮುಲ್ಲಾತಿರುವ ಟ್ರೈಬ್ಯುನಲ್ನಲ್ಲಿರುವ ನ್ಯಾಯಾಧೀಶರಿಗೆ ನನ್ನ ಕೇಸ್ ಹೋಗ್ತದೆ. ನಾನು ಇದು ಅಟೆಂಡ ಕಾರ್ಯಪರ ಆಸ್ತಿ ಇದ್ದವನ್ನ ಪ್ರೂವ್ ಮಾಡ್ಕೋಬೇಕು. ನನಗೆ ಅಜ್ಜನಿಂದ ಬಂದಿದ್ದು, ನನ್ನ ಹೆಂಡತಿ ಮನೆಯಿಂದ ನನಗೆ ಸಿಕ್ಕಿದ್ದು, ನನ್ನ ತಾತನ ಆಸ್ತಿ ಇದು, ನನ್ನ ಅಪ್ಪನ ಸ್ವಯಾರ್ಜಿತ ಆಸ್ತಿ ಇದು ಅಂತ ನಾನು ಪ್ರೂವ್ ಮಾಡ್ಕೋಬೇಕು. ನಾನು ಪ್ರೂವ್ ಮಾಡಿದ್ರು ಇಲ್ಲ ಅದು ಸಮಂಜಸ ಆಗಿಲ್ಲ, ಅದು ಹುಟ್ಟಿ ಇದು ಅಲ್ಲದಿ ಆಸ್ತಿ ಅಂತ ಅವನು ಜಡ್ಜಿ ಹೇಳ್ಬಿಟ್ರೆ ಅದು ಅವನದ್ದೇ, ನಂದಲ್ಲ. ಮತ್ತೆ ಇನ್ನೊಂದು ಟ್ಯಾಕ್ಸ್ ಮಾಡ್ತಾ ಇದ್ರೆ ಅರ್ಜನ್ ವರ್ಷಗಟ್ಟಲೆ ಅರ್ಜನ್ ಮಾಡಿ ಒಂದು ತಲೆಮಾರು ಸತ್ಯ ಹೋಗುತ್ತೆ, ಒಂದು ತಲೆಮಾರೇ ಇರೋದಿಲ್ಲ, ಎರಡನೇ ತಲೆಮಾರು ಅವರಿಗೆ ಆಸಕ್ತಿ ಕಳೆದು ಹೋಗುತ್ತೆ. ಇದು ಈಗ ಆಗ್ತಾ ಇರೋದು. ಎಲ್ಲೆಲ್ಲ ಗೋಮಾಳ ಇದೆಯೋ, ನಿಮ್ಮಲ್ಲಿ ಅನೇಕ ಗೋಮಾಳಗಳಿವೆ, ಅರಸೀಕೆರೆಯಲ್ಲಿ ಅನೇಕ ಗೋಮಾಳ ಇದೆ. ಆ ಗೋಮಾಳದಲ್ಲಿ ಬಹುತೇಕ ಗೋಮಾಳ ಒಟ್ಟು ಆಸ್ತಿಗೆ ಸೇರಿದೆ. ಮತ್ತೆ ಇದು ಹುಲ್ಲು ಬಿಂದಿ ಕೊಂಡಿದೆ, ಅದು ಹುಲ್ಲು ಮೇಯಿಸಲು ಖರಾಬ್, ಹುಲ್ಲು ಬಿಂದಿ ಖರಾಬ್ ಅಂತ ನಿಮ್ಮ ಪಾಣಿಯಲ್ಲಿದೆ. ನಾನು ನೋಡಿದೆ ಬೆಳಿಗ್ಗೆ ನಮ್ಮ ಉಪಾಯಕ್ಕೆ ಹೋಗುವಾಗ ತೋರಿಸ್ತಾರೆ ನನಗೆ. ಬಿನಿ ಹುಲ್ಲು ಬಿಂದಿ ಖರಾಬ್ ಅಂದ್ರೆ ಖರಾಬ್ ಅವರು ಸರ್ಕಾರಿ ಆಸ್ತಿ. ನಮ್ಮ ಹಿಂದೆ ಗದ್ದೆಗಳೆಲ್ಲ ಈ ಏರಿಗಳಿರ್ತಿತ್ತು ನೋಡಿ, ಈ ಏರಿಗಳು ನಡಿಲಿಕ್ಕೆ ಆ ಬದುಗಳು ಆಕ್ಚುಲ್ ಸ್ವಂತ ಅಲ್ಲ. ನಮ್ಮ ಗದ್ದೆ ಮಧ್ಯದ ಗದ್ದೆ ನಮ್ಮ ಸ್ವಂತದ್ದು, ಬದುಗಳು ಸರ್ಕಾರದ್ದು ಅಂದ್ರೆ ಸಾರ್ವಜನಿಕರು. ಯಾರು ಬೇಕಾದ್ರಲ್ಲಿ ನಡೀಬಹುದು, ತಡೆ ಮಾಡೋಗಿಲ್ಲ. ನೋಡಪ್ಪ ಇದು ಈ ಬದುಕಲ್ಲಿ ನಡಿಬೇಡ ಹೇಳೋದಿಲ್ಲ. ಅದಕ್ಕೆ ಅದನ್ನ ಪ್ರಾಣಿಯಲ್ಲಿ ಖರಾಬ್ ಅಂತ ತೋರಿಸ್ತಾರೆ. ಇದು ಹುಲ್ಲು ಬಿಂದಿ ಖರಾಬ್ ಅಂದ್ರೆ ದನಗಳಿಗೆ ಹುಲ್ಲು ಮೇಯಿಸಲಿಕ್ಕೆ ಇಟ್ಟಂತ ಜಾಗ, ಅಂದರೆ ರೈತರಿಗೆ ಇಟ್ಟ ಜಾಗ, ಅದು ಈಗ ಒಪ್ಪೋಡಿನ ಆಸ್ತಿ. ಸಿಟ್ಟು ಬರಬೇಕು. ಈ ಕಾನೂನು ಮಾಡಿದಕ್ಕೆ ಯಾವುದರಲ್ಲಿ ಓದಿಬೇಕು, ಯಾವುದರಲ್ಲಿ ಓದಿಬೇಕು? ಈ ಕಾನೂನು ಮಾಡಿದ ಎಲ್ಲಿ ನಮ್ಮ ದೇವಸ್ಥಾನಗಳು? ಇವತ್ತು ಈ ಭಾರತದಲ್ಲಿ ಅತ್ಯಂತ ದೊಡ್ಡ ಆಸ್ತಿ ರೈಲ್ವೆ, ಅತ್ಯಂತ ದೊಡ್ಡ ಆಸ್ತಿ ರೈಲ್ವೆ, ಎರಡನೇ ದೊಡ್ಡ ಆಸ್ತಿ ಮಿಲಿಟರಿ, ಮೂರನೇ ದೊಡ್ಡ ಆಸ್ತಿ ಓಡಿಸುವುದು. ಈ ಒಪ್ಪುದು ಅವರ ಅಲ್ಪಸಂಖ್ಯಾತರಂತೆ, ಆದ್ರೆ ದೊಡ್ಡ ಆಸ್ತಿ ಅವರೇ. ನಾವು ಬಹುಸಂಖ್ಯಾತರು, 140 ಕೋಟಿಯಲ್ಲಿ 100 ಕೋಟಿ ನಾವೇ. ಆದರೆ ನಮಗೆ ಭೂಮಿಯೇ ಇಲ್ಲ, ನಮಗೆ ಬೋರ್ಡೇ ಇಲ್ಲ, ಹಿಂದೂ ಹೇಳುವ ಬೋರ್ಡ್ ಕೂಡ ಇಲ್ಲ. ಸಿಟ್ಟು ಬರೆದಿದ್ರೆ ಅವನು ಚಂಡಾಲ ಹೇಳಿ, ಯಾರಿಗೆ ಕಾನೂನು ನೋಡಿ ಚಂಡಾಲ. ಸಿಟ್ಟು ಬರಬೇಕ ಬೇಡ, ಕೆಚ್ಚು ಬರಬೇಕ ಬೇಡ, ನಾವು ಹೇಳ್ಬೇಕಾ ಬೇಡ ಹೇಳಿ. ಹಿಂದೂಗಳಿಗೆ ಎಷ್ಟು ಹೊತ್ತು ಮಲಗಿರ್ತೀನಿ, ಎಷ್ಟು ದಿನಗಳಿಗೆ ಮಲಗಿರ್ತೀನಿ, ಸುಖದ ಒಳಗೆ. ಈಗ ನಾನು, ನನ್ನ ಹೆಂಡತಿ, ನನ್ನ ಮಗ, ಅವನ ನನಗೆ ಏನು ತೊಂದರೆ ಇಲ್ಲ. ನನ್ನ ಅಪ್ಪ ಮಾಡಿದ 10 ರೂಪಾಯಿ ಇದೆ, ಮಗ ವಿದೇಶದಲ್ಲಿದ್ದಾನೆ, ಕೇಳಿದ್ರೆ ದುಡ್ಡು ಕಳಿಸ್ತಾನೆ, ತೊಂದರೆ ಇಲ್ಲ. ಅದು ಒಂದು ಬದುಕ, ಅದು ನಾಯಿ ಬದುಕು, ಅದು ನಾಯಿ ಬದುಕು. ಬದುಕೆಂದರೆ ನಮ್ಮ ದೇಶ, ಬದುಕೆಂದರೆ ನಮ್ಮ ಭಾರತ ಮಾತೆ, ಬದುಕೆಂದರೆ ನನ್ನ ತಾಯಿ ನಾನು, ಬದುಕೆಂದರೆ ನನ್ನ ಕರ್ತವ್ಯವಾದಿಯ ಮಡಿ. ಇದು ನಮ್ಮ ಬದುಕಾಗಬೇಕು, ಇದು ನಮ್ಮ ಉಸಿರಾಗಬೇಕು. ಇದಕ್ಕಾಗಿ ನಾವು ಬದುಕಬೇಕು. ನಾವು 42 ವರ್ಷದ ಬದುಕ, ಇನ್ನೊಂದು 7-8 ವರ್ಷದಲ್ಲಿ ಸತ್ತು ಹೋಗಬಹುದು. ಆದರೆ ಸತ್ತರೆ ಸಾಯಲಿ. ಭಾರತ ಮಾತೆಗೆ ಒಂದು 2 ಮಾತು ಹೇಳಿ ಅವಳ ಪಾದ
ಆಗಿ ಸತ್ತರಲ್ಲ. ಇದೇ ಜನರಲ್ ತಿಮ್ಮಯ್ಯ ಚೈನಾ ವಾರ ಆಯ್ತು. ಚೈನಾ ವಾರ ಆದಾಗ ಜನರಲ್ ತಿಮ್ಮಯ್ಯ ಜನರಲ್ ಅವ್ರು ಹೋಗಿ ಜವಾಹರ್ಲಾಲ್ಗೆ ಕೃಷ್ಣ ಮೆನನ್ ಅಂತ ಹೇಳುವ ಡಿಫೆನ್ಸ್ ಮಿನಿಸ್ಟರ್, ಅವನು ಕಮ್ಯುನಿಸ್ಟ್, ಪಾರಿನಲ್ಲಿ ಸುತ್ತಾ ಇದ್ದವನು ಕೃಷ್ಣ ಮೆನನ್, ಹೆಣ್ಣುಗಳ ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇದ್ದವನು ಪೋಲಿ, ಅವನು ನಮ್ಮ ಡಿಫೆನ್ಸ್ ಮಿನಿಸ್ಟರ್. ಜವಾಹರ್ ನೆಹರು ದೋಸ್ತು, ಜವಾಹರ್ ಒಬ್ಬರ ಜೊತೆಗೆ ಡ್ಯಾನ್ಸ್ ಮಾಡ್ತಿದ್ರು. ಅವರ ಹೆಸರು ಲೇಡಿ ಮೌಂಟ್ ಬ್ಯಾಟನ್. ಅವರು ಡ್ಯಾನ್ಸ್ ಮಾಡ್ತಾ ಇದ್ರು. ಈ ಡಾನ್ಸಿನ ಬದಲಾವಣೆ ಆಯಿತು. ಚೈನಾ ವಾರಿಗೆ ಬಂದಾಗ ಜನರಲ್ ತಿಮ್ಮಯ್ಯ ಕೈ ಮುಗಿದು ಹೋಗಲಿದ್ದಾರೆ. ನೆಹರೂಜಿ ಡಿಫೆನ್ಸ್ಗೆ ಸ್ವಲ್ಪ ಹಣ ಇಡಿ, ಚೈನಾದವರು ನಮ್ಮ ಮೇಲೆ ಬರ್ತಾ ಇದ್ದಾರೆ, ನಮ್ಮ ಸೈನಿಕರಿಗೆ ಸರಿಯಾದ ಗ್ಲೌಸ್ಗಳಿಲ್ಲ, ನಮ್ಮ ಸೈನಿಕರಿಗೆ ಬೂಟ್ಗಳಿಲ್ಲ, ಹಿಮಾಲಯದಲ್ಲಿ ಓಡಾಡಲಿಕ್ಕೆ ಸರಿಯಾದ ವೆಪನ್ಸ್ಗಳಿಲ್ಲ, ಓಬಿರಾದ ಹೀಗೆ ಎಳೆದೆಳೆದರು ಹಾಕದ ತುಪಾಕಿ ಹಾಕದ ಬಂದೂಕುಗಳಿರುವುದು, ಮಾಡರ್ನ್ ವೆಪನ್ಸ್ ಇಲ್ಲ, ಬೂಟ್ ಇಲ್ಲ, ಕೈಗೆ ಗ್ಲೌಸ್ ಇಲ್ಲ, ತಲೆಗೆ ಶಿರಾಶಸ್ತ್ರ ಇಲ್ಲ, ಒಂದಷ್ಟು ಹಣ ಇಡಿ. ಗೋಕರ್ಣದಾಗ ಅದೇ ಡಿಫೆನ್ಸ್ ಮಿನಿಸ್ಟರ್ ಮೆನನ್ ಹೇಳಿದ್ರು, ಅವನಿಗೆ ಯುದ್ಧದ ಹಂಬಲ. ಜನರಲ್ ತಿಮ್ಮಯ್ಯನಿಗೆ ಬೇರೆ ಕೆಲಸ ಇಲ್ಲ, ಕೊಡವನಿಗೆ ಅವನಿಗೆ ಯುದ್ಧದ ಹಂಬಲ ಅಂದ್ರು. ಏನಾಯ್ತು ತಪ್ಪಲ? ಸಿವಿಯರ್ ಆಗಿ ಭಾರತ ಸೋತಿತು. ಸಾವಿರಾರು ಲಕ್ಷಾಂತರ ನಮ್ಮ ಯೋಧರು ಸತ್ತು ಹೋದರು, ಮಿಲಿಟರಿಗಳಂತ ಸತ್ತು ಹೋದರು. ನಾಚಿಕೆ ಆಗಲಿಲ್ಲ ನೆಹರುಗೆ, ವಾಯಿ ಎಂದರು. ಆಗ ಹೇಳಿದ್ರು, ಆಗ ಕೃಪಲಾನಿ ಕೇಳುವವರು, ಇಲ್ಲಿ ನೆನಪಿರ್ಬೋದು, ಕೃಪಲಾನಿ ಕೇಳುವವರು ನಮ್ಮ ಸಂಸತ್ತಿನಲ್ಲಿರುವ ಹಿರಿಯ ಸದಸ್ಯರು. ಅವರು ಇದನ್ನು ಟೀಕೆ ಮಾಡಿದ್ರು. ನೆಹರೂಜಿ ಏನಾಡಳಿತ ಇದು, ಭಾರತಕ್ಕೆ ರಕ್ಷಣೆ ಇಲ್ಲ, ಬಿಡಿ ಬಿಡಿ ಬಿಡಿ, ಅಲ್ಲಿ ಹುಲ್ಲು ಬೆಳೆಯೋದಿಲ್ಲ ಬಿಡಿ ಅಂದರು. ಆಗ ಕೃಪಲಾನಿ ಹೇಳಿದ್ರು, ನಿಮ್ಮ ತಲೆಯನ್ನು ಕೂದಲಿಲ್ಲ ಕತ್ತರಿಸಿ. ಅವ್ರು ನೋಡ್ತಾರೆ, ಇವರು ನಮ್ಮ ಅತ್ಯಂತರ ಗಾಂಧಿ ಕ್ಯಾಪ್ ಆಗ್ತಾ ಇದ್ರು ಅಷ್ಟೇ, ಕ್ಯಾಪ್ ತೆಗೆದ್ರೆ ಬೋಡ್ತಾರೆ. ಹಾಗೆ ಅಲ್ಲಿ ಹುಲ್ಲು ಬೆಳೆಯುವುದಿಲ್ಲ ಭಾರತದ ಗಡಿಯಲ್ಲಿ, ನಿಮ್ಮ ತಲೆಯನ್ನು ಕೂದಲು ಬೆಳೆಯುವುದಿಲ್ಲ ಕತ್ತರಿಸಿ ಬಿಡಿ ಅಂದಾಗ ಬಾಯಿ ಮುಚ್ಚಿಕೊಳ್ತವರು ಈ ಜವಾಬ್ದಾರಿಯರು. ಅವರ ವಂಶಾಧಾರಕ್ಕಾಗಿ ಭಾರತವನ್ನ ಮುಸ್ಲಿಂ ತುಷ್ಟೀಕರಣ ಮಾಡಿ ಬಲಿ ಕೊಟ್ಟಿದ್ದಾರೆ. ಅದರ ಪಾಪದ ಫಲವನ್ನು ನಾವು ಅನುಭವಿಸಿದ್ದೇವೆ. ಮಹಾತ್ಮ ಗಾಂಧೀಜಿಯವರ ಮುಸ್ಲಿಂ ತುಷ್ಟೀಕರಣದಿಂದ ನಾವು ಬಲಿಯಾಗಿದ್ದೇವೆ. ಇದರ ಪಾಪವನ್ನು ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ. ಎಲ್ಲ ನೋಡಿದ ಯಾವುದಾದರೂ ಸರ್ಕಾರಿ ಸೌಲಭ್ಯಗಳು ಯಾರು ಹೆಚ್ಚಿರ್ತಾರೆ? ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಯಾರು ಹೆಚ್ಚಿರ್ತಾರೆ? ಎಲ್ಲ ಸೌಲಭ್ಯಗಳನ್ನು ಮೊದಲು ತಗೊಳ್ಳೋದು. ಕೇಂದ್ರದಲ್ಲಿ ಮೋದಿ ಬೇಡ, ಆತ ಕೊಟ್ಟ ಸವಲತ್ತು ಬೇಕು, ಎಲ್ಲ ಬೇಕು, ಬಾಚಿಕೊಳ್ಳೋದವರೇ. ನಮ್ಮ ಹೆಣ್ಣು ಮಕ್ಕಳು 2,000 ತೆಗೊಳ್ಳೋದು ಇಲ್ಲೇ ಮುಂದೆ ನೋಡ್ತಾರೆ, ಅವರಲ್ಲಿ ತೆಕ್ಕೊಳ್ಳೋದು ಅವರು ಯಾರು ಅಂತ ಕೇಳಿ ನೋಡಿ. ಮುಸಲ್ಮಾನ ಹೆಂಗಸರಲ್ಲಿ ಯಾರು 2,000 ತಗೊಳ್ತೀರ ಅಂತ ಕೇಳಿ ನೋಡಿ. 4 ಲಾರಿ ಇಟ್ಟವನು ಬಿಪಿಯಲ್ಲೇ, ಮುಲ್ಲಾ ಖಾನ್ ಬಿಪಿಎಲ್, ಹರೀಫ್ ಖಾನ್ 10 ಅಂಗಡಿ ಬಿಪಿಎಲ್. ನಮ್ಮವರಿಗೆ ಕಾರ್ ಇದೆಯಾ, ಬೈಕ್ ಇದೆಯಾ, ಔಷಧ ಕಾರ್ ಇದೆಯಾ, ಆಲ್ಟೋ 800 ಹೋಗಿದೆ ಅಂತ ಅದು ಬಿಪಿಎಲ್, ಇನ್ನು ಎಪಿಎಲ್. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಸುರಿದ್ರೆ ಅದರ ಪಾಪವನ್ನು ಅನುಭವಿಸ್ತೀರಿ. ಭಾರತ ಮಾತೆ ಬಂದೇ ಅಲ್ಲ, ಇಲ್ಲದೆ ಹೋಗಿದ್ರೆ ಈ ಭಾರತಕ್ಕೆ ಮೋದಿ ಅಂತ ಒಬ್ಬ ದೇಶಭಕ್ತ ಸಿಗುತ್ತಿರಲಿಲ್ಲ. ಒಂದು ವೇಳೆ ಆ ರಾಹುಲ್ ಗಾಂಧಿ ಏನಾದರೂ ಪ್ರಧಾನಮಂತ್ರಿ ಮಾಡುವುದಿಲ್ಲ ಭಾರತವನ್ನು. ಇದೇ ತರ ಬಾಡಿಯನ್ನು ಪೀಸ್ ಮಾಡಿ ಉತ್ತರ ಪ್ರದೇಶ ಅಫ್ಘಾನಿಸ್ತಾನಕ್ಕೆ, ಬಿಹಾರ ಬಂಗಾಳಕ್ಕೆ ಈಗ ಮುಟ್ಟುತ್ತಿದ್ದವು. ಯಾಕಂದ್ರೆ ಅವನ ಅಜ್ಜನ ಪ್ರಾಪರ್ಟಿ ಅವರಿಗೆ ಗಿಯಾಸುದ್ದೀನ್. ಇದು ನಮ್ಮ ಸಮಸ್ಯೆ. ಯಾಕಂದ್ರೆ ಯಾವ ದೇಹದಲ್ಲಿ ಹಿಂದೂ ರಕ್ತ ಹರಿದೆಯೋ ಅವನು ಹಿಂದೂಗಾಗಿ ಹಂಬಲಿಸುತ್ತಾರೆ. ಹಿಂದೂಗಾಗಿ ಮಹಾತ್ಮ ಗಾಂಧೀಜಿಯನ್ನು ಓದಿಸಿದ್ದು ಒಬ್ಬ ಮುಸಲ್ಮಾನ. ಮಹಾತ್ಮ ಗಾಂಧೀಜಿಯನ್ನು ಆಫ್ರಿಕಾದಲ್ಲಿ ವಕೀಲಗಿರಿಗೆ ಹಚ್ಚಿದ ಮುಸಲ್ಮಾನ. ಇಲ್ಲಿ ಹೇಗಿದೆ ಅವರಿಗೆ ನಮ್ಮ ಮೇಲೆ ಒಂದು ಭಕ್ತಿಭಾವ ಇರಲಿಕ್ಕೆ ಸಾಧ್ಯ? ಇವತ್ತು ಗೋಡ್ಸೆ ಅವರನ್ನು ಕೊಲೆ ಮಾಡಿದ್ರು, ನಾವು ಕೊಲೆಯನ್ನು ಸಮರ್ಥನೆ ಮಾಡೋದಿಲ್ಲ. ಕೊಲೆ ನಾವು ಬೆಂಕಿ ಕೊಡೋದು ಇವಾಗ ಎಷ್ಟು ನಾವು ಭಾಗವತೆ ಹಿಡ್ಕೊಂಡು ನಾವು ಬಂದ್ಮೇಲ ಒಂದು ಸಣ್ಣ ಗಲಾಟೆ ಆಗಿದೆಯಾ, ಒಂದು ಬೇರೆ ತರದ ಘೋಷಣೆ ಹೋಗಿದೆಯಲ್ಲ. ಆದ್ರೆ ಅವರು ನೋಡಿ ಎಷ್ಟು ಚಂದವಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಡ್ತಾರೆ, ಅದೇ ಪೊಲೀಸರನ್ನ ಎಳೆದೆಳೆದು ಬಾರಿಸ್ತಾರೆ. ಅಲ್ಲಿ ಗೋವು ಹಿಡಿದವರನ್ನ
ಗೋವು ಹಿಡಿದವರ ಮೇಲೆ ಎಫ್ಐಆರ್, ಗೋವು ಹಿಡಿದವರ ಮೇಲೆ ಎಫ್ಐಆರ್, ಗೋವನ್ನು ಸಾಗಿಸಿದವರ ಮೇಲೆ ಎಫ್ಐಆರ್ ಇಲ್ಲ. ಪುನೀತ್ ಕೆರೆಯ ಮೇಲೆ ಎಫ್ಐಆರ್. ಯಾಕೆ ಗೋವು ಹಿಡಿದಿದ್ದ? ಅವರು ಯಾರು ನಾಯಿ ಮಾಂಸವನ್ನು ಮಾಡ್ತಾರೋ ಅವರ ಮೇಲೆ ಎಫ್ಐಆರ್ ಇಲ್ಲ. ಅಲ್ಲಿರುವ ರಾಜಸ್ಥಾನದಲ್ಲಿ ನಾಯಿ ತರನೇ ಇರೋದು ಪುನೀತ್ ಅವರು. ಈ ವಾರಕ್ಕೆ ನಾನು ಹೇಳುದು ನಾಯಿ ತರನೇ ಇರೋದು ಅದು ಬಹಳ ಉದ್ದ, ಅದಕ್ಕೆ ರಾಜಸ್ಥಾನದಿಂದ ಕುರಿ ತರ್ತೇವೆ. ಹೌದು, ನೀವು ಕುರಿ ತರ್ತೀವಿ, 10 ಕುರಿ ಮತ್ತು 20 ನಾಯಿ, 10 ಕುರಿ 20 ನಾಯಿ ತರ್ತೀವಿ. ನೀವು ಏನೆಲ್ಲ ಮೋಸ ಮಾಡ್ತೀವಿ, ವ್ಯಾಪಾರದಲ್ಲಿ ಏನು ಮಾಡ್ತೀವಿ? ಹಲಾಲ್ ನೋಡಿ, ನೀವು ಹೋಗಿ ಹಲಾಲ್ ಎಲ್ಲೆಲ್ಲೂ ಹಲಾಲ್ ಬರೆದಿದ್ದಾರೆ. ನಾನು ನಿಮಗೆ ಒಂದು ಪ್ರಶ್ನೆ ಮಾಡ್ತೇನೆ. ನಾನು ಜಾತ್ಯತೀತವಾದಿ, ಕೋಮುವಾದಿ ಏನಲ್ಲ. ಎಷ್ಟು ಮುಸ್ಲಿಮರು ನಿಮ್ಮಲ್ಲಿ ವ್ಯಾಪಾರ ಮಾಡ್ತಾರೆ ಹೇಳಿ? ಅವರು ಹುಡುಕಿ ಅಲ್ಲಿ ವ್ಯಾಪಾರ ಮಾಡ್ತಾರೆ, ಅವರು ಹುಡುಕಿ ವ್ಯಾಪಾರ ಮಾಡ್ತಾರೆ. ನಮ್ಮವರಿಗೆ ಏನಾಗಿದೆ ಗೊತ್ತಿಲ್ಲ. ಅವ್ರು ಯಾರೋ ನಮ್ಮ ಪ್ರೊಫೆಸರ್ ಪರವಾಗಿ ಹೇಳ್ತಾ ಇದ್ರು, ಯಾವುದೋ ಸಂತು ಅಲ್ವಾ, ಸಂತು ಯಾರು ನಮ್ದ ಅಲ್ಲ, ಅಂತೂ ನಮ್ದಲ್ಲ. ನಾವು ಅವರಿಗೆ ಖಜಾನೆಯನ್ನು ಮಾಡಿ ಕೊಡ್ತಾ ಇದ್ದೇವೆ. ಈಗಾಗಲೇ ಅವರಿಗೆ ಆರ್ಥಿಕ ಸ್ಟ್ರೆಂಥನ್ನು ಮಾಡಿ ಕೊಡ್ತಾ ಇದ್ದೇವೆ. ಅವರು ಎಷ್ಟು ಆರ್ಥಿಕ ಸ್ಟ್ರೆಂತ್ ಆಗ್ತಾರೋ ಅಷ್ಟು ನಮಗೆ ಹಿನ್ನಡೆ ಆಗುತ್ತೆ. ನಮ್ಮ ಹಿಂದೂಗಳು ಬಲಹೀನರಾಗ್ತಾ ಹೋಗ್ತಾರೆ. ನಮ್ಮಲ್ಲಿ ಒಗ್ಗಟ್ಟಿಲ್ಲ ಸ್ವಾಮೀಜಿ, ನಮ್ಮಲ್ಲಿ ಒಗ್ಗಟ್ಟಿಲ್ಲ ಸ್ವಾಮೀಜಿ. ನೀವು ಬೇಜಾರು ಮಾಡಬೇಡಿ, ನೀವು ಒಂದೊಂದು ಜಾತಿಗೆ ಸ್ವಾಮೀಜಿ, ಎಲ್ಲರಿಗೆ ಸ್ವಾಮೀಜಿ ಯಾವಾಗ ನೀವು ಎಲ್ಲ ಹಿಂದೂಗಳನ್ನು ನಮ್ಮ ವೀರಶೈವ ಧರ್ಮವೇ ಬೇರೆ ಅಂತ ಹೇಳ್ಬಿಟ್ಟಿದ್ರು. ಅದು ಬೇರೆ, ನಾವು ಹಿಂದೂಗಳೆಲ್ಲ ಕೇಳ್ಬಿಟ್ಟಿದ್ರು. ಈಗೇನು ಸ್ವಲ್ಪ ಕಡಿಮೆಯಾಗಿದೆ. ಯಾಕಂದ್ರೆ ಯಾವಾಗ ಸಾವಿಗಳು ಹೆಚ್ಚಾದರೋ ಈ ಧ್ವನಿ ಕಡಿಮೆ ಆಗಿದೆ. ಇದು ನಮ್ಮ ಧರ್ಮವೇ ಬೇರೆ. ಹೌದು, ಇದು ಸಂತರ ನಾಡು. ಈ ಭರತ ಭೂಮಿ ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ, ರಮಣ ಮಹರ್ಷಿಗಳು, ಅರವಿಂದರು, ಬಸವಣ್ಣನವರು, ಗುರುನಾನಕರು, ಕಬೀರದಾಸರು, ಶರೀಫರು, ಅನೇಕ ಸಂತ ಋಷಿ ಮುನಿಗಳ ಈ ನಾಡು ಅವರ ಮಾರ್ಗದರ್ಶನದಲ್ಲಿ ಅವರೇ ಇಂಥ ಹೆಜ್ಜೆಯಲ್ಲಿ ಹೋಗ್ತಿದ್ದೇವೆ. ನಾವು ಧರ್ಮವನ್ನು ಹೊಡಿತಾ ಹೋದ್ರೆ ನೀವು ಒಂದು ಕರೆ ಕೊಡಿ ಸ್ವಾಮೀಜಿ. ಆ ಸ್ವಾಮೀಜಿ ಒಂದು ಬರಲಿಲ್ಲ, ಮುಸಲ್ಮಾನರಿಗೆ ಬೇಸರ ಆಗ್ತದೆ ಅಲ್ಲ. ಹೊಡಿ ಇಲ್ಲಿ ನೋಡಿ, ಇಲ್ಲೇ ನಾನು ಹೇಳ್ತಾ ಇದ್ದೇನೆ, ಹಿಂದೂಗಳಲ್ಲಿ ಹಿಂದೂ ಧರ್ಮ ಹೇಳೋದು ಗಟ್ಟಿಯಾಗದಿದ್ದರೆ ಸ್ವತಂತ್ರ ಧರ್ಮ ಯಾಕೆ ಕೊಡಬಾರ್ದು? ನಮ್ಮಲ್ಲಿ ನಮ್ಮ ಭಾವ ಹೇಗಿದೆ ನೋಡಿ, ನಮ್ಮಲ್ಲಿ ಭಾವ ಹೇಗಿದೆ ನೋಡಿ. ನಾನು ಹೇಳ್ತಾ ಇದ್ದು, ನಾವು ಯಾವಾಗ ಒಟ್ಟಾಗೋದು? ನಾವು ಇಡೀ ಭಾರತದಲ್ಲಿ ನಾವು ಯಾವಾಗ ಒಟ್ಟಾಗೋದು? ನಾವು ಹಿಂದೂಸ್ತಾನ್ ಬಾಯಲ್ಲಿ ಮುಸಲ್ಮಾನರು ಹೇಳ್ತಾರೆ, ಹಿಂದೂಸ್ತಾನ್ ಮೇರಾ ಹಿಂದೂಸ್ತಾನ್ ಅಂತ ಅವ್ರ ಬಾಯಲ್ಲಿ ಹೇಳ್ತಾರೆ. ಆದರೆ ಅವ್ರ ನೆಲವನ್ನು ನಂಬೋದಿಲ್ಲ, ಧರ್ಮವನ್ನು ನಂಬುತ್ತಾರೆ ಅಂತ ಅಂಬೇಡ್ಕರ್ ಹೇಳ್ತಾರೆ. ಹೀಗೆ ನಾವು ವಿಘಟನೆ ಮಾಡ್ತಾ ಹೋದ್ರೆ ನಮ್ಮ ಧರ್ಮ ಎಲ್ಲಿ ಉಳಿಯುತ್ತದೆ? ನಾನು ಹೇಳುದು, ಹಿಂದೂ ಧರ್ಮ ಅಂತ ಹೇಳೋದು ಸನಾತನ ಧರ್ಮ, ವಿಶಾಲ ಅರ್ಥದ ಧರ್ಮ. ಅದು ಜನಾಂಗದ ಧರ್ಮ ಅಲ್ಲ, ಜಾತಿಯ ಧರ್ಮ ಅಲ್ಲ. ಹಿಂದೂ ಧರ್ಮ ಅಂತ ಹೇಳೋದು ಜೀವನ ಪದ್ಧತಿ. ಹಿಂದೂ ಧರ್ಮ ಅಂತ ಹೇಳೋದು ಸಂಸ್ಕೃತಿ. ಈ ಜೀವನ ಪದ್ಧತಿ, ಈ ಸಂಸ್ಕೃತಿಯಲ್ಲಿ ನಾವು ಒಂದಾಗಿ ಹೋಗಬೇಕು. ನಮ್ಮಲ್ಲಿ ಜಾತಿಗಳು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಈ ಜಾತಿಗಳ ಫಲವೇ ಇವತ್ತು ಈ ರೀತಿ ಆಗ್ತಾ ಇದೆ. ಒಂದು ಚುನಾವಣೆ ನಡೀಲಿ ಜಾತಿ, ಚುನಾವಣೆ ನಡೀತಿದ್ದಾಗ ಜಾತಿ, ಎಷ್ಟಾಗಬೇಕು ಜಾತಿ? ನಮ್ಮ ದಲಿತರನ್ನು ಕೂಡ ಗಿತ್ತು ತಪ್ಪಿಸಿದ್ದಾರೆ. ನಮ್ಮ ದಲಿತರನ್ನು ಪದ್ಧತಿ ಮಾಡಿದ್ದಾರು ನೋಡಿ, ಅದನ್ನು ನಿಲ್ಲಿಸಿ ನಾವು ಸುಧಾರಣೆ ಮಾರ್ಗದಲ್ಲಿ ಸಾಗಿದ್ದೇವೆ. ಈಗ ನಾವು ವರ್ಣಾಶ್ರಮ ಪದ್ಧತಿಯನ್ನು ನಿಲ್ಲಿಸಿ ಬಸವಣ್ಣನವರ ಹಾದಿಯಲ್ಲಿ ನಡೆದಿದ್ದೇವೆ. ಯಾಕೆಂದ್ರೆ ಎಲ್ಲೂ ಒಂದು ಧರ್ಮಕ್ಕಾಗಿ ಬಸವಣ್ಣ ಹೇಳಿದ ನಮ್ಮದು ಸಪರೇಟ್ ಧರ್ಮ ಅಂತ ಹೇಳಿಲ್ಲ. ನಾವು ಈಗಿನವರು ಹೇಳ್ತಾ ಇದ್ದೇವೆ. ನಾನು ಈ ಸ್ವಾಮೀಜಿಗಳ ಮನಸ್ಸನ್ನು ಬೇಸರ ಮಾಡಲಿಕ್ಕೆ ಇಟ್ಟಿಲ್ಲ.
ಅಲ್ಲಿ ಪಡೆದಿದ್ದೊಂದು ಅದರ ಅವಶ್ಯಕತೆ ನನಗಿಲ್ಲ. ನಾನು ಯಾವ ದುಡ್ಡು ಕಾಸಿಗೆ ಬಂದವನಲ್ಲ ಅಥವಾ ಪ್ರಚಾರಕ್ಕೆ ಬಂದವನಲ್ಲ. ನಾನು ಭಾರತ ಮಾತೆಯ ಪುತ್ರ. ಜಾತಿ ಜಾತಿಯಿಂದ ಹಾಳು ಮಾಡಿದ್ದೇವೆ. ನೀವೆಲ್ಲ ವಿವೇಕಾನಂದರಾಗಿ, ನಮ್ಮೆಲ್ಲ ಸ್ವಾಮೀಜಿಗಳು ವಿವೇಕಾನಂದರಾಗಿ ಆದರ್ಶವನ್ನು ಪಾಲಿಸಿ ಹಿಂದೂ ಧರ್ಮಕ್ಕಾಗಿ ವಿವೇಕಾನಂದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧ್ವನಿ ಎತ್ತಿದ್ದಾರೆ. ಹಿಂದೂ ಧರ್ಮ ಎಂದರೆ ಒಂದು ಜಾತಿಗಲ್ಲ, ಹಿಂದೂ ಧರ್ಮ ಎಂದರೆ ಒಂದು ಜನಾಂಗದಲ್ಲ, ಹಿಂದೂ ಧರ್ಮ ಎಂದರೆ ಒಂದು ವರ್ಗದಲ್ಲ. ಹಿಂದೂ ಧರ್ಮ ಅಂದರೆ ವಿಚಾರ ಅರ್ಥದಲ್ಲಿ ಅದೊಂದು ಸಂಸ್ಕೃತಿ, ಜೀವನ ಪದ್ಧತಿ. ಇದರಲ್ಲಿ ಯೋಗ, ರೈತ, ಎಲ್ಲ ಜಾತಿಯ ಜನಾಂಗಗಳು ಸೇರ್ಕೊಳ್ತಾರೆ. ನಾಳೆ ಈ ನೆಲವನ್ನು ಪ್ರೀತಿಸುವ ಮುಸಲ್ಮಾನ ಕೂಡ ಹಿಂದುವೇ. ವಿಶಾಲ ಅರ್ಥದಲ್ಲಿ ಈ ನೆಲವನ್ನು ಪ್ರೀತಿಸುವ ಮುಸಲ್ಮಾನ ಕೂಡ ಹಿಂದುವೇ. ಈ ನೆಲವನ್ನು ಪ್ರೀತಿಸುವ ಕ್ರಿಶ್ಚಿಯನ್ ಕೂಡ ಹಿಂದುವೇ. ನಾವಿಲ್ಲಿ ಸೇರಿರುವುದು ಒಪ್ಪಿನಲ್ಲಿರುವುದು ಅಂತ ಹೇಳಿದ್ರೆ ಕೆಲವು ಜನ ಅವರಿಗೆ ಸಪೋರ್ಟ್ ಕೊಟ್ಟರೆ ಆಗ್ತದ? ಈಗ ಹೇಳ್ತಾರೆ ಅದು ನಮಗೆ ಹೇಳಿಲ್ಲ, ಹಿಂದುಗಳಿಗೆ ಬಿಟ್ಟರೆ ಆಗ್ತದ? ನಾವು ಸೇರಿರೋದು ಇಂಥ ಒಂದು ಪದ್ಧತಿಯನ್ನು ನಾಳೆ ಹಿಂದೂಗಳಿಗೆ ಕೊಡ್ಲಿ, ಒಪ್ಪುವಳಿ ತರ ಹಿಂದೂ ಬೋರ್ಡ್ ಕೊಡ್ಲಿ, ಜೈನ ಬೋರ್ಡ್ ಕೊಡ್ಲಿ, ಆಗಲಿ ಲಿಂಗಾಯತ ಬೋರ್ಡ್ ಕೊಡ್ಲಿ, ನಿಮ್ಮ ಮಠ ಎಲ್ಲೆಲ್ಲಿ ಕಾಣಿಕೆ ಸ್ವಾಧೀನಪಡಿಸಿ. ನೀವು ಮುಸಲ್ಮಾನರಷ್ಟು ದೇಶಗಳನ್ನು ಆಗೋದಿಲ್ಲ. ಸನ್ಯಾಸಿಗಳ ಬಗ್ಗೆ, ಮಠ ಮಾನ್ಯಗಳ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಈ ಗೌರವ ಇಟ್ಟುಕೊಂಡೇ ನಾನು ಹೇಳ್ತಾ ಇದ್ದೇನೆ, ಎಷ್ಟು ವರ್ಷ ನಾವು ಈ ಜಾತಿಯಲ್ಲಿ ಸತ್ತೋಗ್ಬೇಕು, ಎಷ್ಟು ವರ್ಷ ಈಗ ನಾವು ಸಫಲರಾಗಬೇಕು, ಎಷ್ಟು ವರ್ಷ ನಾವು ಈ ತರದ ಭಾವನೆ ಮಾಡಬೇಕು. ನಾವೆಲ್ಲ ಒಂದು ನಿರ್ಧಾರಕ್ಕೆ ಬರಬೇಕು. ನಾವೇನು ಮನವಿ ಸಲ್ಲಿಸಿದ್ದಾರೆ ಇಲ್ಲಿನ ಮುಖಂಡರು, ವಕ್ಫ್ ವಿರೋಧಿ ಸಮಿತಿಯ ಅಧ್ಯಕ್ಷರು ಸೇರಿದಂತೆ ಅದಕ್ಕೆಲ್ಲ ನಾವೆಲ್ಲ ಸಹಿ ಮಾಡಿದ್ದೇವೆ. ಇದು ತಲುಪುವಂತೆ ಆಗಬೇಕಾದ್ರೆ ನಮ್ಮಲ್ಲಿ ದೊಡ್ಡ ಮಟ್ಟದ ಜನಜಾಗೃತಿ ಆಗಬೇಕು. ಮನೆಯಲ್ಲಿ ನಮ್ಮ ಮಹಿಳೆಯರು ಮಕ್ಕಳಿಗೆ ಹೇಳ್ಕೊಡ್ಬೇಕು, ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇವತ್ತು ವಿಷಯದಲ್ಲಿ ಮಕ್ಕಳಿದ್ದಾರೆ, ನಮ್ಮ ಮಕ್ಕಳು ಸೇರ್ಕೊಂಡು ಹೇಳ್ತಾ ಇದ್ದೀನಿ. ಅವರಿಗೆ ಯಾವುದು ಬೇಡ, ಹುಡುಗರಿಗೆ ಮೊಬೈಲ್ ಅನ್ನು ನೋಡ್ಕೊಂಡು ಕೂತ್ಬಿಡ್ತಾರೆ. ಅದೇ ಅವರಿಗೆ ಜ್ಞಾನ, ಅದೇ ಅವರಿಗೆ ತಪಸ್ಸು. ಓದೋದಿಲ್ಲ ಸರಿಯಾಗಿ, ಪಾಠ ಅಲ್ಲ, ಬೇರೆ ಚರಿತ್ರೆಗಳನ್ನು ಓದಬೇಕು, ಬೇರೆ ಪುಸ್ತಕಗಳನ್ನು ಓದಬೇಕು. ನಮ್ಮ ಹಿಂದೂ ಧರ್ಮದ ಬಗ್ಗೆ ಪ್ರೀತಿ ಹುಟ್ಟುಹಾಗೆ ಮಾಡಬೇಕು, ಜಾತಿಯ ಬಗ್ಗೆ ಅಲ್ಲ. ನಮ್ಮ ವರ್ಣಾಶ್ರಮ ಇತ್ತು ಒಂದು ಕಾಲದಲ್ಲಿ, ಅದನ್ನೆಲ್ಲ ಬಿಟ್ಟು ಮುಂದೆ ಸಾಗಿದ್ದೇವೆ. ಒಂದು ಕಾಲದಲ್ಲಿ ಬ್ರಾಹ್ಮಣರನ್ನು ದ್ವೇಷ ಮಾಡ್ತಿದ್ವಿ. ಬ್ರಾಹ್ಮಣರು ಈಗ ಎಷ್ಟೋ ಫಾರ್ವರ್ಡ್ ಆಗಿದ್ದಾರೆ, ಅವರಲ್ಲಿಯೂ ಸುಧಾರಣೆಗಳಾಗ್ತಾ ಇದೆ. ಎಲ್ಲೆಲ್ಲಿಯೂ ಗ್ರಾಮಗಳಲ್ಲಿ ದೇವಸ್ಥಾನಕ್ಕೆ ಸೇರಿಸಿದ ವ್ಯವಸ್ಥೆ ಇತ್ತು, ಅದೆಲ್ಲವೂ ಸುಧಾರಣೆ ಆಗಿದೆ. ದಯಾನಂದ ಸರಸ್ವತಿಗಳು ಸತ್ಯಸಾಧನ ಪದ್ಧತಿ ಅನ್ನೋದನ್ನು ನಿಲ್ಲಿಸಲಿಲ್ವಾ? ಅದು ಹಿಂದೂ ಧರ್ಮದಲ್ಲಿ ಇದ್ದದಲ್ವಾ? ನಿಲ್ಲಿಸಿದಾರಲ್ವಾ? ನಾವು ಈ ಕಾರಣವನ್ನು ನೆಪವಾಗಿ ಹೇಳಿ ಜಾತಿಗೊಂದು ಧರ್ಮ ಮಾಡಿಕೊಂಡ್ರೆ ನಮ್ಮ ದೇಶ ಉಳಿಯುವುದಿಲ್ಲ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಮ್ಮ ದೇಶದ ಈ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಅಥವಾ ಹತ್ತಿರ ಇರುವ, ಸಂಬಂಧಿಸಿದ ಸಂಬಂಧ ಇಲ್ಲ, ಹತ್ತಿರ ಇರುವ ಎಲ್ಲ ಸ್ವಾಮೀಜಿಗಳು ಈ ಆಂದೋಲನದಲ್ಲಿ ಭಾಗವಹಿಸ ಆಗಬೇಕು. ಹೌದು ನೋಡಿ, ಈಗ ನೋಡಿ, ಅಲ್ಲಿ ಸ್ವಾಮೀಜಿಯವರು ಕೊಡಬೇಕು ಅವರ ಬೇಡಿಕೆ, ಅದನ್ನು ನಾನು ಅನ್ನಬರೆಯಲ್ಲ. ಬೇಡಿಕೆ ಸಲ್ಲಿಸಲಿ, ಯಾರ್ಯಾರ ಬೇಡಿಕೆ ಸಲ್ಲಿಸ್ತಾರೆ ಅವರಿಗೆ ಪೊಲೀಸರು ಚೆನ್ನಾಗಿ ಬಿಟ್ಟರಲ್ಲ, ಆ ನೋವು ಎಲ್ಲ ಸ್ವಾಮೀಜಿಗಳಿಗೂ ಆಗಬೇಕಲ್ಲ. ಆ ಸ್ವಾಮೀಜಿ ಬಿಟ್ಟು ನನಗೆಲ್ಲ ಎಲ್ಲ ಸ್ವಾಮೀಜಿಗಳಿಲ್ಲ. ಈ ನೋವು ಇದೆಯಲ್ಲ, ಇದು ಲಾಠಿ ಹೇಗಿಗಿಂತ ಮಾರಣಕ್ಕೆ ಹೇಗೆ ವರ್ಷ. ಇದು ಸ್ವಾಮೀಜಿಗಳಿಗಲ್ಲ, ಎಲ್ಲ ಹಿಂದೂ ಧರ್ಮೀಯರಿಗೆ ಬಿದ್ದ ಏಟು. ನಾವು ವಿರೋಧಿಸೋಣ, ಒಗ್ಗಟ್ಟಾಗೋಣ, ಭಾರತ ಮಾತೆಯನ್ನ ಕಾಪಾಡಿಕೊಳ್ಳೋಣ. ನಾವು ಈ ತಾಯಿಯನ್ನು ಮಾತೆ ಎಂದು ಕರೆದವರು, ಅವರು ನೇರವಾಗಿ ಜನಗಣನ ಕೂಡ ಹಾಡಲಿಲ್ಲ. ಏಕೆಂದರೆ ಅಲ್ಲಿ ದೇವರ ಸ್ತುತಿ ಇದೆ. ಒಂದೇ ಮಾತ್ರ ಗೀತೆ ಹಾಡಲ್ಲ, ದೇವರ ಸ್ತುತಿ ಇದೆ. ಅದಕ್ಕಾಗಿ ಮಾತ್ರ ಈಶ್ವರ ಅಲ್ಲ ದೇವೋ ನಾನು ಅಂತ ಯಾವುದು ಹಂಗಿರಲಿಲ್ಲ. ಅದು ಈಶ್ವರ ಜಾನಕಿ ದೇವರ ಅಂತಿದ್ದು ಅದೊಂದು ಸಿನಿಮಾದ ಹಾಡು, ಹನುಮಂತ ಹಾಡುವ ಹಾಡೋದು ಸಿನಿಮಾದಲ್ಲಿ ಹಳೆಯ ಚಿತ್ರಕ್ಕೆ. ಅದರಲ್ಲಿ ಈಶ್ವರ ಜಾನಕಿ ದೇವರ ಅಂತಿದ್ದನ್ನ ಗಾಂಧೀಜಿ ಈಶ್ವರ ಅಲ್ಲ ಯಾರಾದ್ರೂ ಒಬ್ಬ ಮುಸಲ್ಮಾನ ಹಾಡುವ, ಒಬ್ಬ ಹಾಡು ಹಾಡಲಿಲ್ಲ.
ಈ ಪ್ರೀತಿಯ ಫಲ ನಾವೀಗ ಅನುಭವಿಸ್ತಾ ಇದ್ದೇವೆ. ನನ್ನ ಮನೆಯ ಸುತ್ತಮುತ್ತಲೂ ಇದೇ ಹಾವಳಿ. ಮಾಜಿ ಯೋಧನ ಮಾವ ಏನು ಆಸ್ತಿ ಕೊಟ್ಟದ್ದು ಆ ಹುಡುಗಿ ನೀವು ತಾಗಿಲ್ಲ, ಅದು ಮಕ್ಕಳು ಆಸ್ತಿ ಅಂತೇಳಿ ಅವ್ರು ನೋಟಿಸ್ ಕೊಟ್ಟಿದ್ದಾರೆ. ಗೂಂಡಾಗಳು ಅವರ ಮನೆಯನ್ನು ಬೆದರಿಸಿದಾಗ ಅಲ್ಲಿ ಸ್ಥಳೀಯ ಕೊಡವರು ಹೋಗಿ ಆ ಗೂಂಡಾಗಳನ್ನು ಓಡಿಸಿದ್ದಾರೆ. ನೀವು ಮೊದಲು ಯಾವುದಾದ್ರೂ ಆಸ್ತಿಗೆ ಅವ್ರ ಕಾಲಿಗೆ ಬಂದರೆ ಒತ್ತು ಓಡಿಸಿ ಜಮೀನ್ ಖಾನ್ ಹೋಗಿ ಕೇಳಿದರು. ವಕ್ಫ್ ಮಂತ್ರಿ ಜಮೀನ್ ಖಾನ್ ಹೋಗಿ ಕೇಳಿ ಅನಾವಶ್ಯಕವಾಗಿ ನಮ್ಮ ಆಸ್ತಿ ಏನಾದರೂ ಈ ಗ್ರೀನ್ ಬ್ಯಾಗ್ ಅನ್ನು ಹಾಕಲಿಕ್ಕೆ ಬಂದರೆ ಅವರು ಒತ್ತು ಓಡಿಸಿ. ಈ ನಾಡು ಹಿಂದೂ ಧರ್ಮದ ನಾಡು, ಈ ನಾಡು ಸಂತರ ನಾಡು, ಈ ನಾಡು ಋಷಿ ಮುನಿಗಳ ನಾಡು. ಅವರ ತಪೋಬಲದಿಂದ ನಾವಿದ್ದೇವೆ. ಇದು ಅನೇಕ ಸಿಂಧು, ಕಾವೇರಿ, ನರ್ಮದಾ, ಈ ಸರಸ್ವತಿ ಇಂಥ ದೇವತೆಗಳ ಹೆಸರಿನಲ್ಲಿ ಹುಟ್ಟಿ ಹರಿತಿರುವ ನಾಡು. ಈ ಮುಸಲ್ಮಾನರು ಬಂದಿದ್ದೇ 1400 ವರ್ಷಗಳ ಹಿಂದೆ. ಅದ್ಯಾವುದೋ ಗಜನಿ, ಗೋರಿ, ಈ ದಾಳಿಕೋರರು ಬಂದಾಗ ಬಂದವರು. ಸನಾತನ ಧರ್ಮಕ್ಕೆ ಯಾವುದು ಹುಟ್ಟುವುದಿಲ್ಲ. ಯಾವ ಹೆಸರಿಗೆ ನೋಡೋಣ. ಹಿಂದೂ ಧರ್ಮದ ಹೆಸರು ಇಷ್ಟು, ಇಸ್ಲಾಂ ಧರ್ಮದ ಒಂದು ಹೆಸರಿದೆ 2024 ಕ್ರಿಶ್ಚಿಯನ್ ಧರ್ಮಕ್ಕೆ. ಇದು ನಾವು ತಿಳ್ಕೊಳ್ಬೇಕು. ಕ್ರಿಸ್ತ ಶಕ 2024 ಇದು ಕ್ರಿಶ್ಚಿಯನ್ ಧರ್ಮದ ಧರ್ಮ ಅಂತ ಹೇಳುವುದಿಲ್ಲ. ಇಸ್ಲಾಂ ಮತ, ಕ್ರೈಸ್ತ ಮತ, ಹಿಂದೂ ಧರ್ಮ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಹಾಗೆಲ್ಲ ಇಲ್ಲ, ನೋ ಆರ್ಕಿಟೆಕ್ಚರ್. ಈಗಲೇ ನಿಮ್ಮ ಮನಸ್ಸನ್ನು ಬದಲಾಯಿಸಿ. ಬಸವಣ್ಣ ನಮ್ಮ ದೇವರು ಬಸವಣ್ಣ, ನಿಮ್ಮ ದೇವರು ಮಾತ್ರ ನಮ್ಮ ದೇವರು ಬಸವಣ್ಣ. ಬಸವಣ್ಣ ಎಂದೂ ಹೇಳಿಲ್ಲ ನಮ್ಮ ದೇವರು ಬೇರೆ ಧರ್ಮ. ಭಾರತ್ ಮಾತಾ ಕಿ. ಕದಂಬ ಭಾವಗಳೆಲ್ಲವೇ ಚಾಚಿವೆ ಅನ್ನೋದಕ್ಕೆ ಸಣ್ಣ ಉದಾಹರಣೆಗಳು 2-3 ಮಾತ್ರ ಹೇಳಲ್ಪಟ್ಟಿರುತ್ತೇನೆ. ಕುಕ್ಕೆಯಲ್ಲಿ 4 ಎಕರೆ ಸರ್ಕಾರಿ ಕಟ್ಟೆಯನ್ನು 4 ಎಕರೆಯನ್ನ ಒಕ್ಕೂಟಗಳು ತನ್ನದಂತ ಘೋಷಣೆ ಮಾಡಿದೆ. ಸಾಸನಹಳ್ಳಿಯಲ್ಲಿ 4.11 ಎಕರೆಯನ್ನ ಒಕ್ಕೂಟಗಳು ತನ್ನ ಆಸ್ತಿ ಅಂತ ಘೋಷಣೆ ಮಾಡಿದೆ. ಸಾಲಾಪುರದ ಶ್ರೀಮತಿ ಯಶೋಧಮ್ಮ ರಾಜಣ್ಣ, ಲಕ್ಷ್ಮಣಮ್ಮ ಇವರ ಸುಮಾರು 4.35 ಎಕರೆ ಜಾಗವನ್ನ ಒಕ್ಕೂಟಗಳು ತನ್ನ ಆಸ್ತಿ ಅಂತ ಹೇಳಿ ಘೋಷಣೆ ಮಾಡಿದೆ. ಚಲುವಳ್ಳಿಯಲ್ಲಿ ಸರ್ಕಾರಿ ಉಳಿದುಗಳಲ್ಲಿ ಕಲಾಪನ್ನ 20.15 ಎಕರೆ ಜಾಗವನ್ನ ಒಕ್ಕೂಟಗಳು ತನ್ನ ಆಸ್ತಿ ಅಂತ ಹೇಳಿ ಗಮನಿಸಿದೆ. ಸಾಲಾಪುರದಲ್ಲಿ ಮತ್ತೊಂದು 10.22 ಎಕರೆ ಜಾಗವನ್ನು ಒಕ್ಕೂಟಗಳು ಗಮನಿಸಿದೆ. ಹಾಗಾಗಿ ಜೊತೆಗೆ ಇನ್ನೊಂದು ಮಾಹಿತಿಯ ಪ್ರಕಾರ ತಮಗೆ ಗಮನಕ್ಕೆ ತರ್ತಿದ್ದೀನಿ. ಇದು ಸತ್ಯಕ್ಕೆ ದೂರವೋ ಹತ್ತಿರವೋ ಏನೋ ಗೊತ್ತಿಲ್ಲ. ಒಂದು ಗಮನಕ್ಕೆ ತರ್ತಾ ಇದ್ದೇನೆ. ಅರ್ಸಿಕೆರೆಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀ ಪ್ರಸಿದ್ಧ ಗಣಪತಿ ಆಸ್ಥಾನ ಮಂಟಪ ಏನಿದೆ, ಅಕ್ಕಪಕ್ಕದಲ್ಲಿರ್ತಕ್ಕಂಥ ದರ್ಗಾಗಳನ್ನು ಸೇರಿ ಆ ಗಣಪತಿ ಮಂಡಳಿಯ ಗಣಪತಿ ಜಾಗವನ್ನ, ಗಾಂಧಿ ಮೈದಾನವನ್ನ ಒಕ್ಕೂಟಗಳ ತೆಕ್ಕೆಗೆ ತೆಗೆದುಕೊಳ್ಳುವಂತ ಹುನ್ನಾರ ನಡೆಸಿದೆ ಅನ್ನೋ ಮಾಹಿತಿ ಬಂದಿದೆ. ಇದು ಸತ್ಯವೋ ಅಸತ್ಯವೋ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈ ಮೂಲಕ ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಹೋರಾಟಗಳು ನಮಗೆ ಸಾಕು. ಯಾಕೆಂದ್ರೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನಮ್ಮ ಮನೆ ಆಯಿತು, ನಮ್ಮ ಮಕ್ಕಳಾಯಿತು, ನಮ್ಮ ಆಸ್ತಿ ಆಯಿತು ಅಂತೇಳಿ ನಾವು ಸುಮ್ಮನೆ ಇರ್ತೀವಿ. ನಾವು ನಮ್ಗೆ ಯಾಕೆ ದೇಶ ಆಗಬೇಕು, ನಾವು ಚೆನ್ನಾಗಿದ್ದು ಸಾಕು. ಹಿಂದೆ ಶಾಸನಗಳು 2 ವಾಕ್ಯಗಳನ್ನು ಹೇಳ್ಕೊಟ್ಟರು. ಜೈ ಜವಾನ್ ಅಂತೇಳಿ, ಅಂದ್ರೆ ದೇಶ ಕಾಯ್ಕೊಂಡ ಜವಾನಿಗೆ ಜೈವಾನಿ ಅಂತೇಳಿ. ಆ ದೇಶ ಕಾಯ್ಕೊಂಡ ಯಾವ ರೀತಿ ಸರ್ಕಾರಗಳು ನಡೆಸಿದೆ ಅಂತ ಎಲ್ಲರೂ ಕೂಡ ಚೆನ್ನಾಗಿ ಗೊತ್ತಿದೆ. ನಮ್ಮ ದೇಶದ ಸೈನಿಕರೇ ಕೈಯಲ್ಲಿ ಆಯುಧ ಇದ್ರೂ ಕೂಡ ಎದುರಿನಿಂದ ಬಾಂಬು, ಗುಂಡು ಏನೇ ಬಂದರೂ ಅವ್ರಿಗೆ ಎದುರು ಕೊಟ್ಟು ಸಾಧನೆ ಹೊರತು ಇವರು ಪ್ರತಿರೋಧವಾಗಿ ಮುಂದೊಂದು ಆಗ್ತಕ್ಕಂಥದ್ದು, ಇವರು ಹೋರಾಟ ಮಾಡತಕ್ಕಂಥ ಅವಕಾಶ ನಮಗೆ. ಅಂತ ಸಂದರ್ಭದಲ್ಲಿ ಜೈಪುರ ಅಂತೇಳಿ ಅವರಿಗೆ ಸೈನಿಕರಿಗೆ ಎಚ್ಚರವನ್ನು ಕೊಟ್ಟು ಎಚ್ಚರಿಸಿದರು. ನೀವು ಕೂಡ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಹೋರಾಟಗಳನ್ನು ಮಾಡಿ ನಿಮ್ಮ ಎದುರು ಸೈನಿಕರು ಯಾರು ಬಂದು ನೀವು ಕೂಡ ಪಡೆಯಬೇಕು. ಅದೇ ಇನ್ನೊಂದು ಮಾತು ನಾವು ಜೈ ಕಿಸಾನ್ ಅಂತ ಮಾತನ್ನು ಹೇಳಿದ್ರು. ಅಂದ್ರೆ ಅನ್ನ ಕೊಟ್ಟಕ್ಕಂಥ ರೈತನಿಗೆ ಜೈವಾಣಿ ಅಂತ. ಆದರೆ ಈ ಮಾತು ಎಷ್ಟು ಬೇಗ ಸುಳ್ಳಾಗುವುದಕ್ಕೆ ಶಾಸ್ತ್ರಗಳು ಇವತ್ತು ಏನು ಸಿಟ್ಟು ಮಾಡಿದ್ರು, ಏನು ವ್ಯಕ್ತಪಡಿಸಲು ಗೊತ್ತಿಲ್ಲ. ರೈತರಿಗೆ ಜಯವಾಗಲಿ ಅವತ್ತು ಶಾಸ್ತ್ರಗಳು ಹೇಳೋದು ಇರ್ತೇವೆ.
ಆದರೆ ರೈತರು ಯಾವತ್ತೂ ಕೂಡ ಜೈವಾಗೇ ಇತ್ತು. ಈಗೆಲ್ಲ ನೀವೆಲ್ಲ ಮನೆ ಬಿಡಿದ್ದೀರಿ. ನಿಮ್ಮ ಆಸ್ತಿಗಳೆಲ್ಲವೂ ಕೂಡ ಕಾಣದಲ್ಲೇ ಇದ್ದು ಗೊತ್ತಿಲ್ಲ. ನಿಮ್ಮ ಆಸ್ತಿಗಳ ಪ್ರಾಣಿಗಳು ಏನಾಗಿದೆ ಅಂದರೆ ಇಲ್ಲ ಬೇಸಿಗೆಯನ್ನು ಇಟ್ಟದಲ್ಲಿ ಎಲ್ಲ ಯಾವ ರೀತಿ ಬದಲಾವಣೆ ಆಗಿರೋದಕ್ಕೆ ನುಚ್ಚು ಮಳೆ ಇಲ್ಲ, ಮೋಸ ಇಲ್ಲ, ಏನೂ ಇಲ್ಲ. ನೀವು ಇನ್ನೊಂದು ಸ್ವಲ್ಪ ಸಿಕ್ಕರೆ ನಿಮ್ಮ ಆಸ್ತಿ ಏನಾಗ್ತವೆ, ಓಡ್ತವೆ. ಇನ್ನೂ ಒಂದು ಸ್ವಲ್ಪ ಸಿಕ್ಕರೆ ನಿಮ್ಮ ಅಂಗಡಿಗಳು ಉಳಿಯಲ್ಲ, ಮತ್ತೆ ಎಲ್ಲ ಇರ್ತಕ್ಕಂಥ ಹೆಣ್ಮಕ್ಳು ಉಳಿಯಲ್ಲ, ನೀವು ಉಳಿಯಲ್ಲ. ಇದೆಲ್ಲ ಉಳಿಯಬೇಕಂದ್ರೆ ಹೋರಾಟವನ್ನು ಮಾಡಲೇಬೇಕಾಗಿದೆ. ಇನ್ನು 10 ವರ್ಷ, ಇನ್ನು 5 ವರ್ಷ, 10 ವರ್ಷ, 20 ವರ್ಷ ಕಳೆಯಲಿ. ಏನೇ ಈ ದೇಶದಲ್ಲಿ ನಡೆ ಆಗುತ್ತೆ ನಾವೆಲ್ಲರೂ ಅನುಭವಿಸಬೇಕಾಗ್ತಕ್ಕಂಥ ಸಂದರ್ಭ ನಮ್ಮಲ್ಲಿ ಆಗಿದೆ. ಅದರಿಂದ ನಾವು ಇವತ್ತಿನಾದರೂ ಕೂಡ ಎಚ್ಚರವಾಗಿ ಹೋರಾಟವನ್ನು ಮಾಡಿ ದೇಶಕ್ಕೋಸ್ಕರ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡೋಣ. ಈ ಒಂದು ಕಾಯ್ದೆಯಿಂದ ನಮ್ಮ ಚೆನ್ನಾಗಿ ನಾವು ಚೆನ್ನಾಗಿದ್ದು ಸಾಕು, ಬೇರೆ ರಾಷ್ಟ್ರಕ್ಕೆ ಹೋಗಲಿ ಅಂತ. ಈ ಹಿಂದೂಗಳಲ್ಲಿ ಒಳ ಜಗಳಗಳು ಪ್ರಾರಂಭ, ಒಳ ಜಗಳಗಳಿಂದ ಬೇರೆಯವರಿಗೆ ಅವಕಾಶ ಆಗ್ತದೆ. ಅದರಿಂದ ನಮ್ಮ ಆಸ್ತಿಯನ್ನು ರಕ್ಷಣೆ ಮಾಡೋಣ, ನಮ್ಮ ದೇಶವನ್ನು ರಕ್ಷಣೆ ಮಾಡೋಣ. ಬೇಡಿಕೆ ಮೇಲೆ ದಾರಿಯಲ್ಲಿ ಉಪ್ಪು ಬರಬೇಕಾದ್ರೂ ಕೂಡ ಇನ್ನಾರು ಕೂಡ ಹಿಂದೂಗಳು ಎಚ್ಚರಿಸುತ್ತೆ ಅಂತೇಳಿ ಬೈಕ್ನಲ್ಲಿ ಕೂಗ್ತಾ ಇದ್ರು. ನಾವೆಲ್ಲ ನೋಡ್ತಾ ಇದ್ವಿ, ವೇದಿಕೆ ಬರಬೇಕಾದ್ರೆ ಎಲ್ಲ ಅವರ ಅಂಗಡಿ ಮುಂದೆ ಅವರು ಅಲ್ಲೇ ನಿಂತಿರ್ತಾರೆ. ಹೊರಟು ನಿಮ್ಮ ತಲೆಗಳು ಸಮಯ ಬರೀ ನೀವೆಲ್ಲ ವೀಲಿ ಬರೀ ಸಾಲ ಬರೀ ಅಂತೇಳಿ ಒಂದು ಮಕ್ಕಳನ್ನು ಕೂಡ ಪ್ರದರ್ಶನ ಮಾಡೋಕ್ಕಾಗಲ್ಲ ಅಂದರೆ ನಾವು ಯಾರು ಹೋರಾಟ ಮಾಡ್ಬೋದು? ನಮ್ಮ ಚಿಕ್ಕಮಗಳೂರು ಕೂಡ ಇದು ಒಂದು ಕಾರ್ಯಕ್ರಮ ಆಯಿತು. ಎಲ್ಲ ಅಂಗಡಿ ಮುಂದೆ ನೋಡ್ಕೊಳ್ತೀವಿ. ನಿಮ್ಮ ಜೊತೆಗೆ ಒಂದು 2 ಹೆಜ್ಜೆ ಮುಂಚುವಾದ ಕಾರಣವನ್ನು ಏನು ಮಾಡೋಕ್ಕಾಗ್ತದೆ ಅಂದ್ರೆ ನಾಳೆ ನಿಮ್ಮ ಮನೆಗೆ ಬಂದು ಹೋಗಿದ್ದೀವಿ, ನಿಮ್ಮ ಮನೆಯ ಪುಡಿ ಮಾಡಿದಾಗ ಅವತ್ತು ಕಣ್ಣೀರು ಆಗ್ತಿಲ್ಲ, ಅವತ್ತು ನಮ್ಮ ಕಷ್ಟಕ್ಕೆ ಬರಲ್ಲ ಆಗ್ತದೆ. ಹಂಗೆ ಆಗೋದು. ನಾಳೆ ನಮ್ಮ ಮನೆ ಮುಂದೆ ನಾವು ಕಷ್ಟಪಡ್ತೀವಿ, ನಾಳೆ ಮಾರಾಟ ಮುಂದೆ ಅವ್ರು ಕಷ್ಟಪಡ್ತಾರೆ, ಮಾಡಿ ಮುಂದೆ ಅವ್ರು ಕಷ್ಟಪಡ್ತಾರೆ. ಮುಂದೆ ಆಚೆ ನಮ್ಮ ಮನೆಗೆ ಇರುತ್ತೆ ಅಷ್ಟೇ. ಅದರಿಂದ ಆಡಬಾರ್ದು. ಈ ದೇಶಕ್ಕೋಸ್ಕರ ಎಲ್ಲರೂ ಕೂಡ ಹೋರಾಟವನ್ನು ಮಾಡೋಣ. ಈ ದೇಶಕ್ಕೋಸ್ಕರ ನಾವೆಲ್ಲರೂ ಕೂಡ ಬೆಳೆದಾದ ಎಷ್ಟೇ ಇದ್ರು ಕೂಡ ಅವತ್ತೆಲ್ಲ ಮನೆಗೆ 2-3 ಮಕ್ಕಳು ಹೋಗ್ತದೆ. ಇವತ್ತೇನಾಗಿದೆ, 2 ಬಂದಿದ್ದೀವಿ, ಒಬ್ಬರಿಗೆ ಒಬ್ಬ ಮಗನಿಗೆ ಬಂದಿದ್ದೀವಿ, ಒಬ್ಬರಿಗೆ ಒಬ್ಬ ಮಗಳ 5 ಸ್ಟಾರ್ಟ್ ಮಾಡ್ತೀವಿ. ಈ ದೇಶವನ್ನು ಕಾಯ್ತಕ್ಕಂಥ ದಯವಿಟ್ಟು ಮುಂದಕ್ಕೆ ನಮ್ಮ ಜನಸಂಖ್ಯೆಯನ್ನು ಕೂಡ ನಾವು ಎದುರು ಮಾಡಲೇಬೇಕಾದ್ರೆ ಒಬ್ಬ ಮಗನ ಮನೆಗೆ ಇಟ್ಕೊಂಡ್ರೆ ಇನ್ನೊಂದು ಮಗನ ದೇಶ ರಕ್ಷಣೆ ಮಾಡಿದಾಗ ಇನ್ನೊಂದು ಗಣಮಗ ಇರಲಿ. ಯಾಕೆ ನೀವು ಅಷ್ಟಕ್ಕೆ ಜನಸಂಖ್ಯೆ ಕಡಿಮೆ ಮಾಡ್ತಿದ್ದೀರ? ನಮ್ಮ ಹಿಂದೂಗಳ ಸಂಖ್ಯೆ ಇವತ್ತು ಎಷ್ಟು ಮಟ್ಟಿಗೆ ಬಂದಿದೆ ಅನ್ನೋದಕ್ಕೆ ಎಲ್ಲ ಯೋಚನೆ ಮಾಡಬೇಕಾಗಿದೆ. ಅದರಿಂದ ನೀವು ನಿಮ್ಮ ಸರ್ಕಾರ ಕರ್ತವ್ಯ ಬಂದಿದೆ, ದೇಶಕ್ಕಾಗಿ ಮಗು ಕೊಡ್ತೀವಿ. ನಮ್ಮನ್ನು ಸಾಮೂಹಿಕ ಮಾಡಿ ನಾವು ಸಮಸ್ಯೆಗೆ ಬಂದಿದೆ. ನೀವು ಒಂದು ಮಗುನ ಎತ್ತು ಒಂದು ಸಮಾಜಕ್ಕಿರಪ್ಪ, ದೇಶ ಕಾರ್ಯಕ್ಕೋಸ್ಕರ ಏನಿದೆ ಈಗಾಗ ಒಂದು ಅರಿಕೆ ಮಾಡಬಾರ್ದು, ಸಂಕಲ್ಪ ಮಾಡಬಾರ್ದು. ಬೇಡ, ಒಬ್ಬನೇ ಮಾಡಬೇಕು. ಅವನು ಸರ್ಕಾರ ಕೋಟದಲ್ಲಿ ಇಂಜಿನಿಯರ್ ಸೀಟ್ ಆಗಬೇಕು, ಇಲ್ಲ ಮೆಡಿಕಲ್ ಸೀಟ್ ಆಗಬೇಕು, ಒಳ್ಳೆ ಉನ್ನತ ಹುದ್ದೆ ಆಗಬೇಕು. ನಮ್ಮ ಮನೆ ನಮ್ಮ ಮಗ ನಾವು ಚೆನ್ನಾಗಿರ್ಬೇಕು ಅಂತ ಮಗ ನೀವು ಚೆನ್ನಾಗಿರ್ಬೇಕು. ಸೊಸೆ ಕಡೆ ಮದುವೆ ಮಾಡಿದ್ರೆ ಆ ಸೊಸೆ ಬಂದರೆ ನಿಮ್ಮ ಮನೆಗೆ ನಮ್ಗೆ ಗೊತ್ತಿಲ್ಲ, ನಿಮ್ಮ ಮನೆಗಳಲ್ಲಿ ಒಳಗೆ ಇಲ್ಲ. ಅಷ್ಟು ಪ್ರೀತಿಯಿಂದ ಮೆಡಿಕಲ್ ಇಂಜಿನಿಯರ್ ಸೀಟ್ ಓಡಿಸಿರ್ತೀರ. ಆ ಸೊಸೆ ಬಂದು ಅಂತಂದ್ರೆ ಈ ವಯಸ್ಸಾಗಿಲ್ಲ ವೃದ್ಧಾಶ್ರಮ ಕಳಿಸಿದ್ರೆ ನಿಮ್ಮನ್ನು ಕಾಪಾಡೋದಾಗಲಿ ಒಬ್ಬ ಅನುಮಾನ ಆದ್ರೆ ಇನ್ನೊಬ್ಬ ಅವನಾದ್ರು ತಾಯಿ ಕಾಪಾಡಬೇಕು ಅನ್ನ ಕೊಡಬೇಕು. ಅದರಿಂದ ಒಂದು ಮಕ್ಕಳಿಂದ 3 ತಪ್ಪೇನಿಲ್ಲ. ಇವರು ಬೇರೆಯವ್ರು ಏನು ಎಷ್ಟೆಲ್ಲ ಗೊತ್ತಿಲ್ಲ, ಯಾರ ಮನೆಯಲ್ಲಿ ಎಷ್ಟೆಷ್ಟು ಮಾಡಿದ್ರೆ ಎಲ್ಲ ಮನಸ್ಸಲ್ಲಿ ಇದೆ. ಈಗ ಯಾವ ಬಾಯಿಗಳು ಒಬ್ಬ 10 ಜನ ಮಾಡ್ತಿದ್ದಾರೆ, ಒಬ್ಬ 5 ಜನ ಇದ್ದಾರೆ, 8 ಜನ ಇದ್ದಾರೆ. ಇದು ಸುಮ್ಮನೆ ನೋಡ್ತಾ ಇರ್ತದೆ. ನಮಗೆ ಹಿಂದೂಗಳಿಗೆ ಈಗ ನಮ್ಮ ಅಪ್ಪ ಇಂಜಿನಿಯರ್ ಡಾಕ್ಟರ್ ಕಥೆಯಲ್ಲಿ ನಿಮ್ಮ ಅಂತಸ್ತನ್ನು ಹೆಚ್ಚಿಸ್ತೇ ಮಾಡೋದು ದೇಶದ ಅಂತಸ್ತು, ದೇಶದ ಸಂಪರ್ಕದ ಉಳಿಸೋದಕ್ಕೆ ನಾವೆಲ್ಲರೂ ಕೂಡ ಹೋರಾಟ ಮಾಡೋದಿಲ್ಲ. ಇವತ್ತು ರೈತರಿಗೆ ಒಂದು ದೊಡ್ಡ ಸಂಸ್ಕಾರ ಬಂದಿದೆ. ಏನಪ್ಪ ಆಸ್ತಿಗಳು ಅದು ಯಾವ ಪುಣ್ಯಾತ್ಮ, ಅದು ಯಾವ ಮಹನೀಯ ಒಪ್ಪಂದ ತಂದುಬಿಟ್ಟು ಈ ಕನ್ನಡ ಆಸ್ತಿಗಳು ನಮ್ಮದೇ ಅಂತ ಹೋರಾಟಕ್ಕಿಂತಕ್ಕಂಥ ಎಂಥ ಕಾನೂನು ಪುಣ್ಯಾತ್ಮಗಳು ಅಂತ ಕಾನೂನು ಮಾಡಿರ್ತಕ್ಕಂಥ ಏನು ನೋಡಬೇಕು ಜನರಿಗೆ ಯೋಚನೆ ಮಾಡಿ. ದೇಶದಲ್ಲಿ ಜನಗಳು ಪ್ರಜೆಗಳೆಲ್ಲರೂ ನಿಮ್ಮ ಆಸ್ತಿ ಬಂದು ಹೋರಾಟ ಏನು ಮಾತಾಡಬೇಕು ಅದು ಆಸ್ತಿ ಒಡಿಸಿ ಇಂಥ ಕಾನೂನುಗಳು ಇಂಥ ವ್ಯವಸ್ಥೆಯನ್ನು ಬಂದು ಮುಂದಿನ ದಿನಗಳಲ್ಲಿ ನಾವು ಗೊತ್ತಿಲ್ಲ ಈಗ ಮುಂದಕ್ಕೆ ಎಚ್ಚೆತ್ತುಕೊಂಡು ದೇಶ
ಒಂದು ಸದೃಢವಾಗಿರ್ತಕ್ಕಂಥ ಯಾವುದೇ ಅಲ್ಪಸಂಖ್ಯಾತರಿಗೆ ಬಹುಸಂಖ್ಯಾತರಿಗೆ ಕಾನೂನು ಅಂತಕ್ಕಂಥದ್ದು ಎಲ್ಲರಿಗೂ ಒಂದೇ ಅಂತಕ್ಕಂಥ ಒಬ್ಬ ಹಿಂದೂ ಹುಡುಗನ ಸಾವಿರ ರೀತಿಯಲ್ಲಿ ಬೆಳೀತಾ ಇದ್ರು ಕೂಡ ಒಬ್ಬ ಒಂದು ಬಿಡಿಸಕ್ಕೆ ಯಾರು ಬರೋದಿಲ್ಲ. ಆಮೇಲೆ ಉಳಿಯೋದು ಆಗಿದ್ದಾರೆ ಒಬ್ಬನು ಹೋಗ್ತಾ ಇಲ್ಲ. ಈ ರೀತಿ ನಾವೇ ಮಕ್ಕಳು ಭವಿಷ್ಯ ಮುಂದೆ ಏನಾಗ್ತಿದೆ ಇವೆಲ್ಲ ಸಂಘಟನೆ ಆಗಿತ್ತು ಅಂತ ಬಹಳ ಕಷ್ಟಪಟ್ಟು ಒಂದು ಇದೇ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಎಲ್ಲ ಎಲ್ಲ ಮಾಡ್ತಾ ಇರೋದು ಇದೆಲ್ಲ ಸರಿ ಬರೋಲ್ಲ ಆಗ್ತದೆ. ಇದೆಲ್ಲದಕ್ಕಿಂತ ಹೊಡೆತ ಬೀಳ್ತಾ ಇರೋದು ರೈತರಿಗೆ. ಎಲ್ಲ ಯಾವ ಸರ್ಕಾರ ಬರಲಿ, ಯಾವ ಸರ್ಕಾರ ಬಂದ್ರೂ ಸಹ ರೈತರುಗಳಿಗೆ ಸಾಕಷ್ಟು ಹೊಡೆತ ಬೀಳ್ತಾ ಇರ್ತಕ್ಕಂಥದ್ದು. ರೈತರು ಜಮೀನು ಕಳ್ಕೊಂಡ್ರೆ ಮುಂದೆ ತಿನ್ನಕ್ಕೆ ಅನ್ನ ಸಿಗಲ್ಲ, ಏನೂ ಸಿಗಂತ ಪರಿಸ್ಥಿತಿಗೆ ಇವೆಲ್ಲರೂ ಸಹ ಹೇಳ್ತೀರಿ. ರೈತರು ದೇಶದ ಬೆನ್ನೆಲುಬು ಅಂತ. ಈ ಬೆನ್ನೆಲುಬಿನ ಮುರಿಯತಕ್ಕಂಥ ಕೆಲಸವನ್ನ ಈ ಸರ್ಕಾರಗಳು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಹೇಳೋದು ಇದು ಯಾವುದೇ ಧರ್ಮದ ವಿರುದ್ಧ ಆಗಲಿ, ಯಾವುದೇ ಜಾತಿ ವಿರುದ್ಧ ಆಗಲಿ ಅಲ್ಲ. ಏನು ನಮ್ಮ ಆಸ್ತಿ ಏನು ಕಳ್ಕೊಂತವ್ರೆ ಓದ್ಕೊಂಡು ಅಂತಕ್ಕಂಥದ್ದು ಅಂತ ಒಂದು ಇದು ಮಾಡ್ಕೊಂಡು ಅದಕ್ಕೆ ಪ್ರತಿಮೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ಎಲ್ಲರಿಗೂ ಸಹ ಭಾವನೆ ಪಡೆದಿರ್ತಕ್ಕಂಥದ್ದು. ಹಾಗಾಗಿ ಆ ವರ್ಕ್ ಆ ಆಸ್ತಿಗಳು ಓದಬಾರ್ದು. ಅದನ್ನ ಏನು ವರ್ಕ್ ಬೋರ್ಡ್ ಅಂತಕ್ಕಂಥದ್ದನ್ನ ವಜಾ ಮಾಡಿ ಮತ್ತೆ ಆ ರೈತರಿಗೆ ಆ ಜಮೀನು ಸಿಗ್ತಕ್ಕಂಥದ್ದಾಗ್ಬೋದು. ಈಗ ನೋಡಿ ಕಣ್ಕಟ್ಟೆ ಹೋಬಳಿಗೆ ಹೋಗಿರ್ತಕ್ಕಂಥದ್ದು, ಬಾಣಾವರ ಹೋಬಳಿಗಳಲ್ಲಿ ಕೆಲವಾರು ಕಡೆ ಬಹಳಷ್ಟು ಹಿಂದೆ ಇರ್ತಕ್ಕಂಥದ್ದು ಈಗ ಚೇಂಜ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಅದು ಆಗಬಾರ್ದು. ಎಲ್ಲರೂ ಸಹ ಪ್ರೀತಿ ವಿಶ್ವಾಸದಿಂದ ಹೋಗಿರ್ತಕ್ಕಂಥದ್ದು ಎಲ್ಲರ ಭಾವನೆ. ಇದು ಭಾರತ ದೇಶ ಜಾತ್ಯತೀತ ದೇಶ ಅಂತಕ್ಕಂಥದ್ದು ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥದ್ದು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಯಾವುದೋ ಒಂದು ಜಾತಿಯನ್ನು ಒಂದು ಧರ್ಮವನ್ನು ಹೋಲಿಸ್ತಕ್ಕಂಥದ್ದು ಸರಿಯಲ್ಲ. ಹಾಗಾಗಿ ಇಲ್ಲಿ ಎಲ್ಲರೂ ಸಹ ಬದುಕಲಿಕ್ಕೆ ಅವ್ರದೇ ಆದಂತಹ ಹಕ್ಕನ್ನು ಹೊಂದಿರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಸಹ ಇವತ್ತು ಸೇರಿದ್ದೀವಿ ಈ ಹೋರಾಟಕ್ಕೆ. ಈ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇದು ರೈತರನ್ನ ಪರಿಗಣಿಸಿ ಏನು ಓಟ್ ಆಸ್ತಿ ಯಾವ್ಯಾವುದಿದೆ, ಆಮೇಲೆ ಏನು ಇವತ್ತು ಭೂಮಿಗಳು ಏನಿದೆ, ಇವತ್ತು ಧರ್ಮ ವಿಷಯಕ್ಕೆ ಭೂಮಿ ಇದ್ದಂಗೆ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇರ್ತಕ್ಕಂಥದ್ದು. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅವರವ್ರ ಸರ್ಕಾರ ಬಂದ್ರೆ ಅವರವ್ರ ಕಡೆಗೆ ಭೂಮಿಯನ್ನು ಕೊಡೋದು, ಇಲ್ಲ ಇವ್ರ ಸರ್ಕಾರ ಬಂದ್ರೆ ಇವ್ರ ಕಡೆಗೆ ಭೂಮಿ ಕೊಟ್ಟು ಇವತ್ತು ರೈತರನ್ನ ಜನಗಳನ್ನೇ ಬೆಳೆಸಲಿಕ್ಕೆ ಜಾಗ ಇಲ್ಲ ಅಂತಕ್ಕಂಥದ್ದು ಕಾಣ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅವೆಲ್ಲವನ್ನ ಬಿಟ್ಟು ರೈತರಿಗೆ ಭೂಮಿಯನ್ನ ಹಿಂತಿರುಗಿಸಿ ಈ ವರ್ಕ್ ಬೋರ್ಡ್ ಅನ್ನ ವಜಾ ಮಾಡಿ ಕಾನೂನನ್ನ ರದ್ದುಪಡಿಸಿ ಎಲ್ಲ ಜನಗಳಿಗೂ ಅನುಕೂಲ ಆಗ್ತಕ್ಕಂಥದ್ದು ಮಾಡಿದರೆ ನಿಜವಾಗ್ಲೂ ಕೂಡ ಈ ಸರ್ಕಾರಕ್ಕೆ ಹೆಸರು ಬರ್ತಕ್ಕಂಥದ್ದಾಗ್ತದೆ. ಇವತ್ತೇನು ತಪ್ಪು ಆಗಿದೆಯೋ, ಬೇಕು ಅಂತ ಮಾಡಿದರೋ ಬೇರೆ ಅಂತ ಮಾಡಿದರೋ ಗೊತ್ತಿಲ್ಲ, ಅದನ್ನ ರದ್ದು ಮಾಡಿ ಜನಗಳಿಗೆ ಎಲ್ಲರಿಗೂ ಸಹ ಅನುಕೂಲ ಆಗ್ತಕ್ಕಂಥ ದೃಷ್ಟಿಯಿಂದ ಇಟ್ಕೊಂಡು ನೀವೆಲ್ಲರೂ ಸಹ ಇವತ್ತು ಹೋರಾಟ ಮಾಡ್ತಿದ್ದೀವಿ. ನೀವೆಲ್ಲರೂ ಸಹ ಸೇರಿರ್ತಕ್ಕಂಥದ್ದು ಅದನ್ನ ಪರಿಗಣಿಸಿ ಇವತ್ತು ನಾವು ಮನವಿಯನ್ನ ಏನ್ ಕೊಡ್ತೀವಿ ಅದನ್ನ ಸರ್ಕಾರಕ್ಕೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ಸಹ ಸಲ್ಲಿಸಿ ಅದನ್ನ ಕಾನೂನಾತ್ಮಕವಾಗಿ ರದ್ದುಪಡಿಸಿ ಆ ಭೂಮಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಿ ಅಂತಕ್ಕಂಥದ್ದು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸಿ. ನೀವು ಬರಲಿಲ್ಲ ಅಂದ್ರೆ ಭಕ್ತಿಗೆ ತೊಂದರೆ ಆದ್ರೆ ನಿಮ್ಮ ಮಠಕ್ಕೆ ಯಾರು ಬರೋದಿಲ್ಲ. ಎಲ್ಲ ಬೆಳಕಿಗೂ ಎಲ್ಲ ನಾವು ನಿಮ್ಮ ಪ್ರತಿಕ್ರಿಯೆ ಪಕ್ಷಕ್ಕಿಟ್ಟು ನೀವು ಹೊರಗೆ ಬಂದು ಬರಲಿಲ್ಲ ಅಂತಂದ್ರೆ ನಿಮ್ಮ ಮಠಕ್ಕೆ ಯಾರು ಬರೋಲ್ಲ. ದಯಮಾಡಿ ಮಾಡಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದೆ. ಮನವಿ ಪತ್ರವನ್ನು ಸ್ವೀಕರಿಸಿ ಸನಾತನ ಹಿಂದೂ ಧರ್ಮಕ್ಕೆ ಮನವಿಯನ್ನು ಸ್ವೀಕರಿಸಿದಂತಹ ಸನ್ಮಾನ್ಯ